ವೀಕ್ಷಕರೇ, ಅಮೋಘ ವಾರ್ತೆಗಳಿಗೆ ಸ್ವಾಗತ. ನಾನು ನಂದಿನಿ. ಈಗ ಮುಖ್ಯಾಂಶಗಳು. ಹಾಸನದಲ್ಲಿ ನಾಳೆ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶ. ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮದ ಸಕಲ ಸಿದ್ಧತೆ ಅಧಿಕಾರಿಗಳ ಜೊತೆ ಪರಿಶೀಲಿಸಿದ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಗದ್ದಲದ ನಡುವೆ ಸ್ಫೋಟಕ ಭವಿಷ್ಯ ನುಡಿದ ಕೋಡಿಮಠ ಶ್ರೀ. ಮಾಜಿ ಸಚಿವ ರೇವಣ್ಣ ಚಿಲ್ಲರೆ ಗಿರಾಕಿಯಂತೆ ವರ್ತಿಸುತ್ತಿದ್ದು ಇತ್ತೀಚೆಗೆ ಪೊಳ್ಳು ಆರೋಪ ಮಾಡುವುದನ್ನು ಕಲಿತಿದ್ದಾರೆ. ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಹೇಳಿಕೆ. ಮಲೆನಾಡು ಶಿಕ್ಷಣ ಸಂಸ್ಥೆ ಗೊಂದಲಕ್ಕೆ ಬ್ರೇಕ್. ಆಡಳಿತ ಮಂಡಳಿ ಕಾರ್ಯಗಳಿಗೆ ಅಡ್ಡಿಪಡಿಸದಂತೆ ಕೋರ್ಟ್ ಆದೇಶ. ವಾರ್ತೆಗಳ ವಿವರ. ಡಿಸೆಂಬರ್ 6ರ ಶನಿವಾರದಂದು ಬೆಳಗ್ಗೆ 11 ಗಂಟೆಗೆ ನಡೆಯಲಿರುವ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶದ ಸಿದ್ಧತೆಗಳನ್ನು ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರು ಶುಕ್ರವಾರದಂದು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ಪರಿಶೀಲಿಸಿದರು. ಕಾರ್ಯಕ್ರಮದ ವೇದಿಕೆ, ತಾಂತ್ರಿಕ ಸೌಲಭ್ಯಗಳು, ಸಾರ್ವಜನಿಕ ವ್ಯವಸ್ಥೆಗಳು, ಭದ್ರತಾ ಕ್ರಮಗಳು ಸೇರಿದಂತೆ ವಿವಿಧ ಆಯಾಮಗಳ ಬಗ್ಗೆ ಅಧಿಕಾರಿಗಳಿಂದ ಮಾಹಿತಿಯನ್ನು ಪಡೆಯುವ ಮೂಲಕ ಸಚಿವರು ಅಗತ್ಯ ಸೂಚನೆಗಳನ್ನು ನೀಡಿದರು. ಇನ್ನು ಕಾರ್ಯಕ್ರಮವು ಸರಿಯಾಗಿ 11 ಗಂಟೆಗೆ ಪ್ರಾರಂಭ ಮಾಡುವಂತೆ ಸೂಚಿಸಿದರು. ಬೃಹತ್ ವೇದಿಕೆಯಲ್ಲಿ 50,000ಕ್ಕೂ ಹೆಚ್ಚಿನ ಜನರು ಪಾಲ್ಗೊಳ್ಳುವ ನಿರೀಕ್ಷೆ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾಧಿಕಾರಿ ಕೆಎಸ್ ಲತಾ ಕುಮಾರಿ, ಪೊಲೀಸ್ ವರಿಷ್ಠಾಧಿಕಾರಿ ಮೊಹಮ್ಮದ್ ಸುಜೀತ್, ಜಿಲ್ಲಾ ಪಂಚಾಯತ್ ಸಿಇಒ ಬಿಆರ್ ಪೂರ್ಣಿಮಾ ಹಾಗೂ ವಿಧಾನ ಪರಿಷತ್ತು ಮಾಜಿ ಸದಸ್ಯ ಗೋಪಾಲಸ್ವಾಮಿ ಸೇರಿದಂತೆ ಹಲವು ಇಲಾಖೆಗಳ ಮುಖ್ಯಸ್ಥರು ಉಪಸ್ಥಿತರಿದ್ದರು. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರ ಗದ್ದಲ ಜೋರಾಗಿ ನಡೆಯುತ್ತಿರುವ ಮಧ್ಯೆಗೆ ಕೋಡಿಮಠ ಸಂಸ್ಥಾನದ ಡಾಕ್ಟರ್ ಶಿವಾನಂದ ಶಿವಯೋಗಿ ರಾಜೇಂದ್ರ ಸ್ವಾಮೀಜಿ ಸ್ಫೋಟಕ ಭವಿಷ್ಯ ನುಡಿದಿದ್ದಾರೆ. ಮಾಧ್ಯಮದೊಂದಿಗೆ ಮಾತನಾಡಿದ ಅವರು, ಶಿವನ ಮುಡಿಗೆ ಮೇಲಿರುವ ಮಲ್ಲಿಗೆಯು ಶಿವನ ಪಾದಕ್ಕೆ ಬೀಳಲೇಬೇಕು ಎನ್ನುವ ಮೂಲಕ ಡಿಕೆ ಶಿವಕುಮಾರ್ ಅವರ ನಿರೀಕ್ಷೆಯ ಸಿಎಂ ಪಟ್ಟ ಅವರ ಪಾದಕ್ಕೆ ಒದಗಿ ಬರುತ್ತದೆ ಎಂಬ ಅರ್ಥದಲ್ಲಿ ಭವಿಷ್ಯ ಹೇಳಿದ್ದಾರೆ. ನಾಯಕತ್ವದ ಗೊಂದಲ, ಗುದ್ದಾಟ ಎಲ್ಲವೂ ಮಕರ ಸಂಕ್ರಾಂತಿ ಬಳಿಕ ಬಗೆಹರಿಯಲಿದೆ ಎಂದು ಹೇಳಿದರು. ಭಾರತೀಯ ಪರಂಪರೆಯಲ್ಲಿ ಭವಿಷ್ಯಕ್ಕೆ ಬಹಳಷ್ಟು ಜನ ಎತ್ತು ಕೊಡ್ತಾರೆ, ನಂಬುತ್ತಾರೆ. ಅದು ಈ ದೇಶದ ಸಂಸ್ಕೃತಿಯಲ್ಲಿ ಒಂದು ಭಾಗ. ವಿಶೇಷವಾಗಿ ಸಂಕ್ರಾಂತಿಯಲ್ಲಿ ಒಂದು ಜ್ಯೋತಿಷ್ ಭವಿಷ್ಯ ಬರ್ತದೆ, ಇನ್ನೊಂದು ಯುಗಾದಿ ನಂತರ ಬರ್ತದೆ. ಯುಗಾದಿ ನಂತರ ಬರುವಂಥ ಭವಿಷ್ಯ ಮಳೆ, ಬೆಳೆ, ದೇಶದ ಆಗುಹೋಗುಗಳು, ಚಿಂತನೆಗಳು, ಆಮೇಲೆ ಜನಜೀವನ, ಆರೋಗ್ಯ, ನಾಡಿಂದು ಬರುತ್ತೆ. ಸಂಕ್ರಾಂತಿಯಲ್ಲಿ ಬರುವಂಥದ್ದು ಯಾವುದಂದರೆ, ಹಿಂದೆ ಹಡಗಿನ ವ್ಯಾಪಾರ ಮಾಡ್ತಿರ್ತದ್ರು ನೋಡು, ವ್ಯಾಪಾರಸ್ಥರುಗಳಿಗೆ, ರಾಜರುಗಳಿಗೆ, ದೊರೆಗಳಿಗೆ, ಪಾಳ್ಯಗಾರರಿಗೆ ಪಟ್ಟು ಹಿಂದೆ ಆಡ್ತಿದ್ರಲ್ಲ, ಅವರಿಗೆ ಈ ಸಂಕ್ರಾಂತಿ ಪರದಲ್ಲಿ ಬರ್ತದೆ. ಆ ದೃಷ್ಟಿಯಿಂದ ಈ ರಾಜಕೀಯವನ್ನು ಸಂಕ್ರಾಂತಿ ಮೇಲೆ ನಿರ್ಧಾರ ಆಗುತ್ತೆ. ಸಂಗಮೇಶ ನಲಿವನೇ ಆದರೆ ಒಳಹಡ್ಡ ಬಂದಿದೆ. ಶಿವನ ಮುಡಿಯ 2 ತುಂಡು ಮಲ್ಲಿಗೆಗಳು ಶಿವನ ಬಲಪಾದ ಸೇರ್ಯಾವು, ಮುಂದೆ ಸುಖಾಂತ್ಯವಾಗುತ್ತೆ. ಸಂಕ್ರಾಂತಿ ಕಲಿಬೇಕು. ಏನು ಅಪೇಕ್ಷೆ ಪಟ್ಟಿದ್ದಾರೆ, ಅಪೇಕ್ಷೆ ಪಟ್ಟಂತೆ ಬಡ್ಜೆಟ್ಟು ಕಲಿಬೇಕಾಗುತ್ತೆ. ಅದರ ನಂತರ ಸುಖಾಂತ್ಯ ಯಾರಿಗಾರು ಆಗ್ಬೋದು ಸುಖಾಂತ್ಯ, ಅವ್ರಿಗೆ ಇವ್ರಿಗೆ ಅಂತಲ್ಲ. ಸಂಕ್ರಾಂತಿ ಮೇಲೆ ಹೇಳ್ತೀನಿ. ಅದರಲ್ಲಿ ಈಗ ಮಾತು ಕೊಟ್ಟಿದ್ದಾರೆ ಅಂತ ಕೆಲವರು ಹೇಳ್ತಾರೆ, ಮಾತಿನಂತೆ ಏನಾದ್ರು ನಡೆಯುತ್ತೆ. ಹೈಕಮಾಂಡ್ ಏನಾದ್ರು ಮಧ್ಯಪ್ರವೇಶ ಅವ್ರು ಹೇಳಿದಂತೆ ಏನು, ಒಬ್ಬ ಬೇಡ ಒಂದು ಜಿಂಕೆ ಓಡಿಸ್ಕೊಂಬಂದ ಕಾಡಿನಲ್ಲಿ. ಅಲ್ಲಿ ಒಬ್ಬ ಸನ್ಯಾಸಿ ಕೂತಿದ್ದ, ಅದು ಓಡೋತು. ಆ ಬೇಡ ಬಂದು ಕೇಳ್ದೆ, ಏನು ಸ್ವಾಮಿ ಇಲ್ಲಿ ಜಿಂಕೆ ಹೊತ್ತಲ್ಲಿ ನೋಡಿರ ಅಂತ. ಅದಕ್ಕೆ ಸ್ವಾಮಿ ಹೇಳ್ದ, ಹೇಳಿ ಕೇಳಿ ಸನ್ಯಾಸಿ, ಓತು ಅಂದರೆ ಸಾಯಿಸ್ಬಿಡ್ತಾನೆ, ಹೋಗಲಿಲ್ಲ ಆದರೆ ಅದನ್ನು ಸನ್ಯಾಸಕ್ಕೆ ಅಪ್ಪನ ಬರುತ್ತೆ, ಸುಳ್ಳು ಹೇಳ್ದಂಗೆ ಆಗ್ತದೆ. ಅದಕ್ಕೆ ಅವನು ಹೇಳ್ದ, ಯಾವುದು ನೋಡ್ತು ಅದು ಮಾತಾಡಲ್ಲ, ಯಾವುದು ಮಾತಾಡುತ್ತೋ ಅದು ನೋಡಲಿಲ್ಲ, ನಾನೇ ಮಾಡೋಣಪ್ಪ. ಮಾಜಿ ಸಚಿವ ರೇವಣ್ಣ ಚಿಲ್ಲರೆ ಗಿರಾಕಿಯಂತೆ ವರ್ತಿಸುತ್ತಿದ್ದಾರೆ. ಇತ್ತೀಚೆಗೆ ಪೊಳ್ಳು ಆರೋಪ ಮಾಡುವುದನ್ನು ಕಲಿತಿದ್ದಾರೆ ಎಂದು ವಿಧಾನ ಪರಿಷತ್ ಮಾಜಿ ಸದಸ್ಯ ಎಂಎ ಗೋಪಾಲಸ್ವಾಮಿ ಹೇಳಿದರು.
ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರೇವಣ್ಣ ಅವರು ಸುಖಾಸುಮ್ಮನೆ ಆರೋಪ ಮಾಡುವುದು ಸರಿಯಲ್ಲ. ರೇವಣ್ಣ ಮೊದಲು ಚೆನ್ನಾಗಿದ್ರು, ಈಗ ಚಿಲ್ಲರೆ ಗಿರಾಕಿ ತರ ಆಗಿದ್ದು ಪೊಳ್ಳು ಹೇಳಿಕೆ ನೀಡುವುದನ್ನು ಕಲಿತಿದ್ದಾರೆ. ಹುಡಾದಲ್ಲಿ 1 ಕೋಟಿ ವಸೂಲಿ ಮಾಡಲು ಸಾಧ್ಯವಿದೆಯೇ? ಈ ರೀತಿಯ ಗಾಳಿಯಲ್ಲಿ ಗುಂಡು ಹೊಡೆಯುವುದನ್ನು ನಿಲ್ಲಿಸಲಿ. ಸಿಎಂ ಕಾರ್ಯಕ್ರಮ ಆಯೋಜನೆ ಕುರಿತು ವಾರದಿಂದಲೇ ಜಿಲ್ಲಾ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡರೇ ಅವರು ಜಿಲ್ಲೆಯ ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ಪಡೆದು ಜಿಲ್ಲೆಯ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದಾರೆ. ಆದರೆ ಮಾಜಿ ಸಚಿವ ರೇವಣ್ಣ ಅವರು ಇದುವರೆಗೂ ಜಿಲ್ಲಾ ಉಸ್ತುವಾರಿ ಸಚಿವರ ಯಾವುದೇ ಸಭೆ ಸಮಾರಂಭಗಳಿಗೆ ಭಾಗವಹಿಸಿಲ್ಲ. ರೇವಣ್ಣ ಅವರಿಗೆ ಕ್ಷೇತ್ರದ ಜನರ ಬಗ್ಗೆ ಕಾಳಜಿ ಇದ್ದರೆ ಸಚಿವರನ್ನು ಭೇಟಿ ಮಾಡಬಹುದಾಗಿತ್ತು ಎಂದು ಹೇಳಿದರು. ಹೌದಾ ಇಲ್ವಾ? ಅದೇ ಪೊಳ್ಳು, ಅದಕ್ಕೆ ನಾವು ಮಾತಾಡಬಾರ್ದು ಅಂತ ಸುಮ್ಮನೆ ಇರ್ತೀವಿ. 4-5 ಕೋಟಿ ಎಲ್ಲರೂ ಊಡೋದ್ರಲ್ಲಿ 1 ಕೋಟಿ ಯಾವ ಬೇಸ್ ಮೇಲೆ ಕೊಡೋಕ್ಕಾಗ್ತದೆ? ಎಲ್ಲಿ ಈಗ ಇದೆ ಸರ್, ನಾನೇನು ಇಲ್ಲ ಅಂತ ಹೇಳೋದು. ಯಾವ ರೀತಿ ಇದೆ? ಈಗ ಬಸ್ಸಸ್ಗೆ ಸರ್ಕಾರನೇ ಹಣ ಕೊಡುತ್ತೆ, ಊಟಕ್ಕೆ ಸರ್ಕಾರ ತುಂಬ್ತಾ ಇದೆ. ಈಗ ಗಾಡೀಲಿ ಗುಂಡು ಹೊಡಿಬಾರ್ದು. ಈಗ ಹೊಡೆದ್ರೆ ಸತ್ಯಾಗಿ ಹೇಳ್ಬೇಕು ಪ್ರಶ್ನೆ. ನಾನು ಹೇಳೋದು ಅವ್ರು ಟೀಕೆ ಮಾಡಲಿ, ಒಂದು ಪಕ್ಷ ಇದು 4-5 ಕೋಟಿ ದುಡ್ಡಿ ಬೆಲೆ ಅಲ್ವಾ? ಅಂದರೆ ಇವರು ಹಿಂದೆಲ್ಲ ಮಾಡ್ಯವ್ರ? ಏನು ಸರ್ಕಾರ ಹೋಗಿ 10 ವರ್ಷ ಆಗಿಲ್ಲ, 18ರಿಂದ 19ವರೆಗೂ ಇದ್ದರು 1.5 ವರ್ಷ. ಇವ್ರು ಹೊಡೆದವ್ರು ತಾನೆ ಹಂಗೆ ದುಡ್ಡ ಡಬಲ್ಲು. ಸರ್ಕಾರದವ್ರು ದುಡ್ಡು ಹೊಡೆಯೋದು, ಅಲ್ಲಿ ಹೊಡೆಯೋದು. ಹೊಡೆದಲ್ಲಿ ಹೆಂಗೆ ಹೇಳ್ತಾರೆ ರೇವಣ್ಣ? ಹಂಗಾರೆ ಅದೇ ನಾವು ಅವ್ರ ಬಗ್ಗೆ ಹಿರಿಯರಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ, ಯಾರನ್ನೂ ನಾವು ಟೀಕೆ ಮಾಡೋ, ಬಟ್ ಒಂದು ಈ ಚಿಲ್ಲರೆ ಥರ ಆಕ್ಟ್ ಮಾಡ್ತಾರೆ. ಅಲ್ವ? ಇಲ್ಲ ಅಲ್ಲಿ ಪೊಳ್ಳಾಗಿ ಮಾತಾಡೋದು ಎಲ್ಲ ಮಾತಾಡ್ತಾರೆ. ಪಾಪ ಪಕ್ಕದಲ್ಲಿ ಬಾಲ್ಕಿನ ಗುಣ ಅಂತಾರೆ, ಈ ಕಡೆ ಅಂತವ್ರೆ. ನಾನು JDS ಶಾಸಕರು ಹೇಳ್ತೀನಿ, ಈ ಕಾರ್ಯಕ್ರಮ ಮುಗಿದ್ಮೇಲೆ ಇಲ್ಲ ಮೇಡಮ್ ರೇವಣ್ಣವ್ರು ಹೇಳಿದ್ರು ಸುಮ್ಮನೆ ಬಂದಿದ್ದು ಅಂತ ಹೇಳಿರೋದು ನಾನು ಸಾಕ್ಷಿ ಹೇಳ್ತೀನಿ. ಅವ್ರು ಸಾಕ್ಷಿ ಕೊಡೋಕ್ಕಾಗಲ್ಲ, ಗಾಳಿಲಿ ಗುಂಡು ಹೊಡಿತಾರೆ, ನಾವು ನೇರವಾಗಿ ಗುಂಡು ಹೊಡಿಯೋದು ಹೇಳ್ತಿರ್ಬೇಕು. ಎಲ್ಲೂ ಆ ಥರ ತರಲೆ ತಪ್ಪ. ಪ್ರತಿಯೊಬ್ಬರು ಶಾಸಕರು 2-3 ಬಾರಿ ಮೀಟಿಂಗ್ ಮಾಡಿ ಕಾರ್ಯಕ್ರಮನ ಕೃಷ್ಣ ಬೈರೇಗೌಡರು ಇದೇನು ಪಾಣಿ ಬಂದು ಎಲ್ಲರಿಗೂ ಬರುತ್ತೆ. ಎಷ್ಟು ಕುಟುಂಬ ನನ್ನ ಚನ್ನಪಟ್ಟಣ ಕ್ಷೇತ್ರದ 40,000 ಕುಟುಂಬಕ್ಕೆ ಅನುಕೂಲ ಆಗ್ತಾ ಇದೆ. ಆ ಥರದ್ದೇನಿಲ್ಲ, ಅಭಿವೃದ್ಧಿಗೆ ನಾವು ಎಲ್ಲೂ ಇಲ್ಲ ಅಂತ. ಈಗ ಸ್ವರೂಪ ಯಾಕೆ ಹೇಳಿದ್ರೆ ನನಗೆ ಇನ್ನೂ ಅರ್ಥ ಆಗಿಲ್ಲ ನನಗೆ. ಅಣ್ಣ ಒಂದು ವಿಚಾರ ಕಣ, ಈಗ ರೇವಣ್ಣರನ್ನ ಚಂದ್ರಪ್ಪಣ್ಣಕ್ಕೆ RTO ಆಫೀಸು, ಅದು ಒಳಗೆ ಕ್ಷೇತ್ರಕ್ಕೆ ಯಾಕೆ ತಗೊಂಡೋಗ್ತಾರಣ್ಣ? ಅಧಿಕಾರ ನೀಡುವಾಗ ಚಲಾಯಿಸಿರ್ತಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಬಟ್ ಅದು ಆಗ್ಬಾರ್ದು ಹೇಳಕ್ಕೆ ಬಂದೇಣ, ನಾನು ಮುಂದುವರೆದಣ, ನಾನು ಹೇಳಕ್ಕೆ ಬಂದಿದ್ದೆ ಅದನ್ನೇ. ಅದು ಆಗಬಾರ್ದು. ಅವ್ರ ಪರವಾಗಿ, ಸ್ವರೂಪ ಪರವಾಗಿ ನಾವೇ ಮನವರಿಕೆ ಮಾಡ್ತೀವಿ, ನಮ್ಮ ಮಿನಿಸ್ಟ್ರಿಗೂ ಕನ್ವಿನ್ಸ್ ಮಾಡ್ತೀವಿ. ನಮ್ಮ ಮಿನಿಸ್ಟ್ರು, ನಾನು ಈಗ ಕೂತಿದ್ದೆ ಗೆಂಡಪ್ಪ ಅರಸರು, ನಾಳೆ CM ಬರ್ತಾರೆ ಊಟಕ್ಕೆ, ಈಗ ಬಂದೆ, ನಾನು ಭೇಟಿ ಮಾಡಿ ಹೋಗ್ತಾ ಹಿಂಗೆ ಬಂದೆ. ಅವರು ಒಬ್ಬರು JDS ಶಾಸಕರು ಫೋನ್ ಮಾಡ್ತಾರೆ, ನೆನ್ನೆ ಫೋನ್ ಎತ್ತಿಲ್ಲ ನೀವು ಬನ್ನಿ ಅಂತ. ಒಟ್ಟು ಅಷ್ಟು ಸರಳವಾಗಿ ಎಲ್ಲರನ್ನೂ ಒಟ್ಟಿಗೆ ತಗೊಂಡಿರ್ತಕ್ಕಂಥ ಕಾರ್ಯಕ್ರಮನ ಮಾಡ್ತಾಯಿದ್ದಾರೆ. ಇಂಥ ಸಂದರ್ಭದಲ್ಲಿ ನಮ್ಮ ರೇವಣ್ಣರು ಯಾಕೆ ಉಲ್ಟಾ ಹೊಡಿತಾವ್ರೆ ಅಂತ ಅವ್ರು ಬಂದ್ರೆ ಮಾಡ್ತಾರೆ. ನಾನು ಇನ್ನೂ ಒಂದು ಹೇಳ, ಅವ್ರು ಯಾವ ಮೀಟಿಂಗು ಅಟೆಂಡ್ ಮಾಡ್ತಾಯಿಲ್ಲ. ಯಾಕೆ ಗೊತ್ತಾಯಿಲ್ಲ? ಒಬ್ಬರು ಶಾಸಕರಾಗಿ ನಾನು KDP ಮೆಂಬರ್ ಕೊಟ್ಟವ್ರು, ಸರ್ಕಾರ ಒಂದು ಸಣ್ಣ ಕೆಲಸ ಕೂಲಿ ಕೆಲಸ ಕೊಟ್ಟರು ಮಾಡ್ತೀವಿ ನಾವು. ಯಾವತ್ತು KDP ಮೀಟಿಂಗ್ ಬಂದವ್ರೆ? ಯಾಕೆ ಬರಲ್ಲ? ಮತ್ತು ಇವ್ರಿಗೆ ಅಲ್ಲಿಗೆ ಜಿಲ್ಲೆ ಅಭಿವೃದ್ಧಿ ಬಗ್ಗೆ ಎಲ್ಲಿ ಕಾಳಜಿ ಇದೆ? ಎಲ್ಲ ವ್ಯಾಪಾರ ಆಯ್ತಲ್ಲ, ಅದಕ್ಕೆ ಬಂದಿಲ್ಲ. ದುಡ್ಡಿಂದು 4-5 ಕೋಟಿ ಮಾತಾಡ್ತಾರಲ್ಲ, ಅದಕ್ಕೆ ಬಂದಿಲ್ಲ. ಪತ್ರಿಕಾಗೋಷ್ಠಿಯಲ್ಲಿ ಮೂರ್ತಿ, ಪ್ರಕಾಶ್ ಇತರರು ಉಪಸ್ಥಿತರಿದ್ದರು. ಮಲ್ನಾಡ್ ಟೆಕ್ನಿಕಲ್ ಎಜುಕೇಷನ್ ಸೊಸೈಟಿಯಲ್ಲಿ ನಡೆದಿದ್ದ ಆಡಳಿತ ಗೊಂದಲಕ್ಕೆ ಹಾಸನ ನ್ಯಾಯಾಲಯ ತಾತ್ಕಾಲಿಕ ಬ್ರೇಕ್ ಹಾಕಿದೆ. ನ್ಯಾಯಾಲಯವು ಸಂಘದ ಅಧ್ಯಕ್ಷ RT ದ್ಯಾವೇಗೌಡ, ಕಾರ್ಯದರ್ಶಿ CR ಜಗದೀಶ್ ಮತ್ತು ಖಜಾಂಚಿ ಪಾರ್ಶ್ವನಾಥ್ ಅವರು ಕಾನೂನುಬದ್ಧವಾಗಿ ಅಧಿಕಾರದಲ್ಲಿ ಮುಂದುವರೆಯಲಿದ್ದು, ಪ್ರತಿವಾದಿಗಳಾದ ಗುರುದೇವ್ ಮತ್ತು ಅಶೋಕ್ ಹಾರನಹಳ್ಳಿ ಅವರ ಬಣದವರು ಸಂಘದ ಆಡಳಿತ ಮತ್ತು ದಿನನಿತ್ಯ ಕೆಲಸಗಳಿಗೆ ಯಾವುದೇ ಅಡ್ಡಿಪಡಿಸಬಾರದು ಎಂದು ನ್ಯಾಯಾಲಯ ತಡೆ ಆದೇಶ ಹೊರಡಿಸಿದೆ. ಪ್ರತಿವಾದಿಗಳು ಹೊಸ ಸಮಿತಿ ರಚಿಸಿದ್ದೇವೆ ಎಂಬ ಹೇಳಿಕೆಯನ್ನು ಕೋರ್ಟ್ ತಿರಸ್ಕರಿಸಿದ್ದು, ಅಮಾನತುಗೊಂಡ ಸದಸ್ಯರಿಂದ ನಡೆದ ಅವಿಶ್ವಾಸ ಪ್ರಸ್ತಾಪ ಮಾನ್ಯವಲ್ಲ ಎಂದು ನ್ಯಾಯಾಲಯ ಹೇಳಿದೆ. ನ್ಯಾಯಾಲಯವು ಸಂಸ್ಥೆಯೊಳಗೆ ಉಂಟಾಗಿರುವ ಗೊಂದಲದಿಂದ ಶಿಕ್ಷಣ ಸಂಸ್ಥೆಗಳ ಕಾರ್ಯಕ್ಕೆ ವ್ಯತ್ಯಯವಾಗುವ ಸಾಧ್ಯತೆಯನ್ನು ಗಮನಿಸಿ ಅರ್ಜಿದಾರರ ಪರ ತಡೆ ಆದೇಶ ಅಗತ್ಯ ಎಂದು ಅಭಿಪ್ರಾಯಪಟ್ಟಿದೆ. ಇನ್ನು ಈ ಬಗ್ಗೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಸಂಸ್ಥೆಯ ಅಧ್ಯಕ್ಷ RT ದ್ಯಾವೇಗೌಡ ಹಾಗೂ ಕಾರ್ಯದರ್ಶಿ ಜಗದೀಶ್ ಚೌಡವಳ್ಳಿ ಅವರು, ನ್ಯಾಯಾಲಯದ ತೀರ್ಪನ್ನು ನಾವು ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇವೆ. ನಮ್ಮ ಪರ ತೀರ್ಪು ಬಂದಿದೆ ಎನ್ನುವುದಕ್ಕಿಂತ ಸಂಸ್ಥೆಯ ಹಿತದೃಷ್ಟಿಯಿಂದ ಎಲ್ಲ ನಿರ್ದೇಶಕರನ್ನು ಒಟ್ಟಿಗೆ ವಿಶ್ವಾಸಕ್ಕೆ ತೆಗೆದುಕೊಂಡು ಸಂಸ್ಥೆಯನ್ನು ಮುಂದಡಿಸಿಕೊಂಡು ಹೋಗಲು ಕಟಿಬದ್ಧರಾಗಿರುತ್ತೇವೆ ಎಂದು ಹೇಳಿದರು. ನಮ್ಮ ಸಂಸ್ಥೆಗೆ ಸಂಬಂಧಪಟ್ಟಂತೆ ನ್ಯಾಯಾಲಯ ಒಂದು ಮಾರ್ಗದರ್ಶನ ನೀಡಿರುತ್ತದೆ. ಈ ನ್ಯಾಯಾಲಯದ ತೀರ್ಪಿನ ಅನುಸಾರ ನಮ್ಮ ಆಡಳಿತ ಮಂಡಳಿಯ ಚುನಾಯಿತ ಎಲ್ಲ ಸದಸ್ಯರು ವೈಯಕ್ತಿಕ ಪ್ರತಿಷ್ಠೆಯನ್ನು ಬಿಟ್ಟು ಸಂಸ್ಥೆ ಹಿತದೃಷ್ಟಿಯಿಂದ
ನಾವು ಒಟ್ಟಾಗಿ ಕೆಲಸ ಮಾಡಬೇಕು ಅನ್ನೋ ಅಭಿಪ್ರಾಯ ತಿಳಿಸುತ್ತಾ ನಾನು ಅವರಲ್ಲಿ ಮನವಿ ಮಾಡ್ತಾ ಇದ್ದೇನೆ. ನಾವು ಯಾವುದೇ ರೀತಿಯ ಸಂಸ್ಥೆಯ ಒಂದು ಬೆಳವಣಿಗೆಗೆ ಧಕ್ಕೆ ಬರದಂತೆ ಒಟ್ಟಾಗಿ ಕೆಲಸ ಮಾಡಲಿಕ್ಕೆ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ನಾನು ಈ ವಾಹಿನಿ ಮುಖಾಂತರ ದಿನಾಂಕ 4/12/25 ಹಾಸನ ನ್ಯಾಯಾಲಯ ಒಂದು ಒಳ್ಳೆಯ ಉತ್ತಮವಾದಂತಹ ಆದೇಶವನ್ನು ನೀಡಿದೆ. ನಮ್ಮ ಆರ್ ಟಿ ದೇವೇಗೌಡರು, CR ಜಗದೀಶ್ ಮತ್ತು ಪಾರ್ಶ್ವನಾಥ್ ಅವರ ಆಡಳಿತ ಮಂಡಳಿಯನ್ನು ಯಾರೂ ಸಹ ಡಿಸ್ಟರ್ಬ್ ಮಾಡಬಾರ್ದು, ಅವರ ಆಡಳಿತಕ್ಕೆ ಧಕ್ಕೆ ಉಂಟು ಮಾಡಬಾರ್ದು ಅಂತಕ್ಕಂಥ ಆದೇಶವನ್ನು ನೀಡಿ ನ್ಯಾಯಾಲಯ ತೀರ್ಪನ್ನು ಕೊಟ್ಟಿರೋದ ನಾನು ತುಂಬ ಹೃದಯದಿಂದ ಸ್ವಾಗತಿಸ್ತೇನೆ. ಆ ಕಾರಣದಿಂದ ನಮ್ಮ 24 ಜನ ನಿರ್ದೇಶಕರನ್ನು ಒಟ್ಟಿಗೆ ತಗೊಂಡೋಗುವ ಮೂಲಕ ಕಾಲೇಜಿನ ಅಭಿವೃದ್ಧಿ ಮತ್ತು ಇಡೀ ತಂಡವನ್ನಾಗಿ ಒಟ್ಟುಗೂಡಿಸಿ ನಾವು ಅಭಿವೃದ್ಧಿಯತ್ತ ಸಾಗಿ ಎಲ್ಲರೂ ಮೆಚ್ಚುವಂಥ ಆಡಳಿತವನ್ನು ನೀಡ್ತಕ್ಕಂಥ ಯೋಜನೆ ನಮ್ಮದಾಗಿದೆ. ಇದಕ್ಕೆ ಎಲ್ಲರೂ ಸಹಕರಿಸ್ತಾರೆ. ಹಿರಿಯರಾದಂಥ ಅಶೋಕ್ ಆರ್ನಳ್ಳಿ ಇರ್ಬೋದು, ಗುರುದೇವ್ ಅವರು ಇರ್ಬೋದು, GT ಕುಮಾರ್ ಇರ್ಬೋದು, ಇವರ ಎಲ್ಲರ ಒಡನಾಟವನ್ನು ನಾವು ತೆಗೆದುಕೊಂಡು ಮತ್ತೆ ಒಗ್ಗಟ್ಟಿನಿಂದ ನಡೆಸ್ತೀವಿ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ಹಾಸನ ನಗರದ SSM ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ ನೂತನ ನವೀಕೃತ ಮಾತೃತ್ವ ಘಟಕ ಮಮ್ಮಿಯನ್ನು ಶುಕ್ರವಾರ ಉದ್ಘಾಟಿಸಲಾಯಿತು. ಈ ವೇಳೆ ಮಾತನಾಡಿದ ಆಸ್ಪತ್ರೆಯ ಸ್ತ್ರೀರೋಗ ಹಾಗೂ ಪ್ರಸೂತಿ ತಜ್ಞೆ ಡಾಕ್ಟರ್ ವಿದ್ಯಶ್ರೀ ಮಾತನಾಡಿ, ಮಮ್ಮಿ ಘಟಕದಲ್ಲಿ ತಾಯಂದಿರಿಗೆ ನೋವು ರಹಿತ ಹೆರಿಗೆ ಸೌಲಭ್ಯ, ಹೆಚ್ಚಿನ ಅಪಾಯದ ಗರ್ಭಧಾರಣೆ ನಿರ್ವಹಣೆ, ಅವಧಿಗೂ ಮುನ್ನ ಜನಿಸಿದ ಮಗುವಿನ ಚಿಕಿತ್ಸೆಗೆ ನವಜಾತ ತೀವ್ರ ನಿಗಾ ಘಟಕ, ವೈಯಕ್ತಿಕ ಮಮ್ಮಿ ಪೋಷಣಾ ಯೋಜನೆ, ಗರ್ಭಿಣಿಯರಿಗೆ ಪ್ರಸವ ಪೂರ್ವ ಯೋಗ ತರಬೇತಿ, ತಾಯಿ ಮಗುವಿಗೆ ಸ್ತನಪಾನ ಸಲಹೆ, ಬೆಂಬಲ ಚಿಕಿತ್ಸೆಯನ್ನು ನುರಿತ ತಜ್ಞರ ಮಾರ್ಗದರ್ಶನದಲ್ಲಿ ಒದಗಿಸಲಾಗುತ್ತದೆ. ಖಾಸಗಿ ಮತ್ತು ಡೆಲಕ್ಸ್ ಪ್ರಸವ ಕೊಠಡಿಗಳು, ಕುಟುಂಬ ಸ್ನೇಹಿ ಆರೈಕೆ ವಾತಾವರಣವನ್ನು ಕಲ್ಪಿಸಲಾಗಿದೆ ಎಂದು ಹೇಳಿದರು. ನಮಸ್ಕಾರ. ಎಲ್ಲರಿಗೂ ತಿಳಿದಿರೋಂತೆ ಹಾಸನದಲ್ಲಿ ಒಂದು ನಮ್ಮದು SSM ಆಸ್ಪತ್ರೆ ಪ್ರಖ್ಯಾತ ಸೂಪರ್ ಸ್ಪೆಷಾಲಿಟಿ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ಸೊ SSM ಆಸ್ಪತ್ರೆ ವತಿಯಿಂದ ಹೊಸದಾಗಿ ನಾವೊಂದು ಘಟಕ ಓಪನ್ ಮಾಡ್ತಾ ಇದ್ದೀವಿ. ಅದು ಮಾಮ್ಮಿ ಯೂನಿಟ್. ಮಾಮ್ಮಿ ಅಂದರೆ ಲಕ್ಸುರಿ ಬರ್ತಿಂಗ್ ಯೂನಿಟ್. ಏನಂದರೆ ನಮಗೆ ಸೇಫ್ಟಿ ಜೊತೆಗೆ ಈಗ ತಾಯಿದು ಡೆಲಿವರಿ ಆಗಬೇಕಾದ್ರೆ ಎಲ್ಲರಿಗೂ ಗರ್ಭಾವಸ್ಥೆ ಅಥವಾ ಡೆಲಿವರಿ ಒಂದು ಪ್ರಮುಖವಾದ ಘಟ್ಟ ತಾಯಂದರಿಗೆ. ಆ ಒಂದು ಘಟ್ಟನ ನಾವು ಸೇಫ್ಟಿ ಜೊತೆಗೆ ಲಕ್ಸುರಿನೂ ಕೊಡಬೇಕು. ಅಂದರೆ ಬರೀ ಲಕ್ಸುರಿ ಬರ್ತ್ ಮಾತ್ರ ಅಲ್ಲ, ಸೇಫ್ಟಿ ಅಂದರೆ ಇನ್ ಕೇಸ್ ಏನಾದರೂ ಬ್ಲೀಡಿಂಗ್ ಆಯಿತು ಅಥವಾ ಏನಾದರೂ ಎಮರ್ಜೆನ್ಸಿ ಏನಾದರೂ ಬೇರೆ ಸರ್ಜರಿಗಳು ಬೇಕಾಯಿತು, ಏನಾದರೂ ರಿಸ್ಕ್ ಆಯಿತು ತಾಯಿಗೆ ಅಥವಾ ಮಗುಗೆ ಅಂದರೆ ಅದ್ರ ಎಲ್ಲದನ್ನು ಒಂದೇ ಸೂರಿನಡಿ ಸಿಗುವಂಥ ಒಂದು ಸೌಲಭ್ಯವನ್ನು ನಾವು ಕಲ್ಪಿಸೋದಕ್ಕೆ ಮಾಮ್ಮಿ ಅನ್ನೋ ಘಟಕನ ಇವತ್ತು ಉದ್ಘಾಟನೆ ಮಾಡ್ತಾ ಇದ್ದೀವಿ. ಸೊ ಮಾಮ್ಮಿ ಘಟಕದ ಒಂದು ಮೂಲ ಉದ್ದೇಶ ಏನಂದರೆ ಸೇಫ್ಟಿ ಜೊತೆಗೆ ಲಕ್ಸುರಿನ ತಾಯಿಗೆ ಕೊಡಬೇಕು. ಅದ್ರ ಜೊತೆ 24 ಗಂಟೆ 7 ದಿನಗಳು ಸಹ ತೀವ್ರ ನಿಗಾ ಘಟಕಗಳು ಇರುತ್ತೆ ಹಾಗೂ ಎಕ್ಸ್ಪೀರಿಯನ್ಸ್ಡ್ ಸ್ಟಾಫ್ಗಳು ಹಾಗೂ ಡಾಕ್ಟರ್ಗಳು ಸಹ ಲಭ್ಯ ಇರ್ತಾರೆ. ಜೊತೆಗೆ ಗರ್ಭಿಣಿಯರಿಗೆ ಯೋಗಾಭ್ಯಾಸ ಮಾಡಿಸಲಾಗ್ತದೆ ಮತ್ತು ಡಯಟ್ ಫೆಸಿಲಿಟಿ ಕೂಡ ನಾವು ಹೇಳ್ಕೊಡ್ತೀವಿ. ಇದಾದ ನಂತರ ಪ್ರಸವ ಪೂರ್ವದವು ಸಹ ಯೋಗಾಭ್ಯಾಸ ಎಲ್ಲ ಹೇಳ್ಕೊಡ್ತೀವಿ. ಜೊತೆಗೆ ನವಜಾತ ಶಿಶು ತಜ್ಞರು ಇರೋದ್ರಿಂದ ಅವಧಿ ಪೂರ್ವ ಅಂದರೆ ಪ್ರಿಮೆಚ್ಯೂರ್ ಡೆಲಿವರಿ ಆಗೋ ಬೇಬೀಸ್ನ ಮ್ಯಾನೇಜ್ ಮಾಡೋಕ್ಕೂ ಸಹ ನಮ್ಮಲ್ಲಿ 24/7 ಗಂಟೆಗಳು ಸಹ ನಮ್ಮಲ್ಲಿ ತೀವ್ರ ನಗಾ ಘಟ ನೋಡ್ಕೊಳ್ಳುವಂಥ ನವಜಾತ ಶಿಶು ತಜ್ಞರು ಸಹ ಇಲ್ಲಿ ಲಭ್ಯವಿರ್ತಾರೆ. ಎಲ್ಲರೂ ಈ ಫೆಸಿಲಿಟಿನ ಉಪಯೋಗಿಸ್ಕೋಬೇಕು ಅಂತ ಕೇಳ್ಕೊಂತೀವಿ. ಆಸ್ಪತ್ರೆಯ ನಿರ್ದೇಶಕರಾದ ಡಾಕ್ಟರ್ HR ಸೌಮ್ಯ ದಿನೇಶ್, ತಾಯ್ತನ ಎಂಬುದು ಪ್ರತಿ ಹೆಣ್ಣಿನ ಜೀವನದಲ್ಲಿ ಮಹತ್ವದ ಘಟ್ಟ. ಈ ಪ್ರಯಾಣವನ್ನು ಸುಂದರ ಆನಂದದಾಯಕವಾಗಿಸುವ ಜೊತೆಗೆ ನುರಿತ ತಜ್ಞರ ನೇತೃತ್ವದಲ್ಲಿ ಸುರಕ್ಷಿತ ಅನುಭವವನ್ನು ನೀಡುವುದು ಮಮ್ಮಿಯ ಉದ್ದೇಶವಾಗಿದೆ. ಈ ಘಟಕದಲ್ಲಿ ಅತ್ಯಾಧುನಿಕ ಸೌಲಭ್ಯಗಳಾದ ಗರ್ಭಿಣಿಯ ಮತ್ತು ನವಜಾತ ಶಿಶುಗಳ ಆರೈಕೆಗೆ ಪ್ರಸೂತಿ ಮತ್ತು ನವಜಾತ ಶಿಶು ತಜ್ಞರು 24/7 ಸೇವೆಗೆ ಲಭ್ಯವಿರುತ್ತಾರೆ. ಜಿಲ್ಲೆಯ ಜನತೆ ಸದುಪಯೋಗ ಪಡೆದುಕೊಳ್ಳುವಂತೆ ಮನವಿ ಮಾಡಿದರು. ನಾನು ಡಾಕ್ಟರ್ ಸೌಮ್ಯ ದಿನೇಶ್, SSM ಹಾಸ್ಪಿಟಲ್ನ ಡೈರೆಕ್ಟರ್. ಸೊ ಇವತ್ತು ನಮಗೊಂದು ಸುಂದರವಾದ ಪ್ರಾಜೆಕ್ಟ್ನ ನಾವು ಇವತ್ತು ಓಪನ್ ಮಾಡ್ತಾ ಇದ್ದೀವಿ. ಅದರ ಹೆಸರು ಮಾಮ್ಮಿ ಬೈ SSM ಅಂತ. ಈ ಮಾಮ್ಮಿ ಬೈ SSM ಅಂದರೆ ಏನು ಅಂತಂದರೆ ಇದರಲ್ಲಿ ಎಷ್ಟೊಂದು ಜನಕ್ಕೆ ಗೊತ್ತು. ಆದರೆ ಗರ್ಭಿಣಿಯರಿಗೆ ಮತ್ತು ಮಹಿಳೆಯರಿಗೆ ಜೀವನದ ಪ್ರಮುಖ ಘಟ್ಟ ಅಂತಂದರೆ ಅವ್ರದ್ದು ಡೆಲಿವರಿ. ಈ ಡೆಲಿವರಿ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ಮಗುಗೆ ಜನ್ಮ ಸಿಗುತ್ತೆ, ಆದರೆ ತಾಯಿಗೆ ಪುನರ್ಜನ್ಮ ಸಿಗುತ್ತೆ. ಹಾಗಾಗಿ ಇದನ್ನು ನಾವು ತುಂಬ ಲೈಟಾಗಿ ತಗೊಳಕ್ಕಾಗಲ್ಲ.
ಸಾಮಾನ್ಯವಾಗಿ ಲಕ್ಸುರಿ ಬರ್ತಿಂಗ್ ಅಂತಂದರೆ ಏನು ಅಂದ್ಕೊಂಡಿರ್ತಾರೆ ಅಂದರೆ ತುಂಬ ಸುಂದರವಾದ ವಾತಾವರಣ ಇರುತ್ತೆ, ಬಲೂನ್ಸ್ ಎಲ್ಲ ಕಟ್ಟಿ ಖುಷಿ ಖುಷಿಯಾಗೆಲ್ಲ ಇರುತ್ತೆ. ಬಟ್ ಆದರೆ ತಾಯಿಯ ಜೀವಕ್ಕೆ ಅಥವಾ ಮಗು ಜೀವಕ್ಕೆ ಅಪಾಯ ಆಗೋ ಸಂದರ್ಭ ಬಂದಾಗ ಅದನ್ನು ನಾವು ಚೆನ್ನಾಗಿ ಅದನ್ನು ನಿಭಾಯಿಸೋಂಥ ಕೆಪಾಸಿಟಿ ಇದೆಯಾ ಯೂನಿಟಲ್ಲಿ ಅಂತಂದರೆ ಅದು ತುಂಬ ಇಂಪಾರ್ಟೆಂಟ್ ಆಗಿರೋ ಗಮನಿಸಬೇಕಾಗಿರೋಂಥ ಅಂಶ. ಅಂತಹ ಸುರಕ್ಷತೆಗೆ ಬೇಕಾಗೋಂತಹ ಎಲ್ಲ ಸೌಲಭ್ಯಗಳನ್ನ ಅಂತಂದರೆ ಏನು ಬ್ಲೀಡಿಂಗ್ ಆಯಿತು ಇಮಿಡಿಯೇಟಾಗಿ ಎಕ್ಸ್ಪರ್ಟ್ ಸರ್ಜನ್ಸ್ ಇರ್ಬೋದು, ವೆಂಟಿಲೇಟರ್ಸು, ICU ಮತ್ತು ಮಗುಗೆ NICU ಎಲ್ಲ ರೀತಿಯ ಸೌಲಭ್ಯಗಳನ್ನ ಒಂದೇ ಸೂರಿನಲ್ಲಿ ಲಕ್ಸುರಿ ಅಲ್ಲದೆ ಸೇಫ್ಟಿಯ ಜೊತೆ ಲಕ್ಸುರಿನ ಕಂಬೈನ್ ಮಾಡಿ ಸೇಫ್ಟಿಗೆ ಒತ್ತು ಕೊಟ್ಟು ನಾವು ಮಾಮಿ ಘಟಕವನ್ನು ನಾವಿವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಇದರಲ್ಲಿ ತಾಯಿಯ ಸುರಕ್ಷತೆಗೆ ದಂಪತಿಗಳ ಸುಂದರ ಮಗುವಿನ ಜನ್ಮದ ಸುತ್ತ ಸುಂದರ ಅನುಭವದ ಜೊತೆಗೆ ಸುರಕ್ಷತೆನ ನೀಡುವಂತಹ ಆಶ್ವಾಸನೆಯೊಂದಿಗೆ ನಾವು ಈ ಘಟಕನ ಪ್ರಾರಂಭ ಮಾಡ್ತಾ ಇದ್ದೀವಿ SSM ಮೂಲಕ. ಇದನ್ನು ಹಾಸನ ಜನತೆಯ ಎಲ್ಲ ದಂಪತಿಗಳು ಸಹ ಈ ಸೌಲಭ್ಯವನ್ನು ಉಪಯೋಗ ಮಾಡ್ಕೋಬೇಕು ಅಂತ ಈ ಮೂಲಕ ಕೇಳ್ಕೊತಾ ಇದ್ದೀನಿ. ಇದು ತುಂಬ ಇಂಪಾರ್ಟೆಂಟ್ ಕ್ವೆಶ್ಚನು. ಆದರೆ ಲಕ್ಸುರಿ ಅಂದ ತಕ್ಷಣ ಎಲ್ಲ ಅಂದ್ಕೊತಾರೆ ಅದು ತುಂಬ ನಮಗೆ ಕೈಗೆಟುಕುವ ದರದಲ್ಲಿ ಇರಲ್ಲ, ಅದು ನಮಗೆ ಅಫೋರ್ಡ್ ಮಾಡೋಕ್ಕಾಗಲ್ಲ ಅಂತ. ಬಟ್ ನಮ್ಮದ್ರಲ್ಲಿ ಲಕ್ಸುರಿ ಅಂದರೆ ವಾತಾವರಣಕ್ಕಷ್ಟೇ ಲಕ್ಸುರಿ ಅಂತ ಹೇಳ್ತೀವಿ, ಪ್ರೈಸ್ಗೆ ಖಂಡಿತ ಹೇಳಲ್ಲ. ತುಂಬ ಅಫೋರ್ಡಬಲ್ ಪ್ಯಾಕೇಜಸ್ನ ನಾವು SSM ಮಾಮಿ ಮೂಲಕ ನಾವು ಕೊಡ್ತಾ ಇದ್ದೀವಿ. ಅದು ಸಹ ನಮ್ಮ ಕಡೆಯಿಂದ ಜನತೆಗೆ, ಹಾಸನದ ಜನತೆಗೆ ನೀಡುವಂತಹ ಒಂದು ಮುಖ್ಯ ಸೌಲಭ್ಯ. ಮುಂದೆ ಉದ್ದೇಶ ಹೊಂದಿದೆ ಬೇರೆ ಥರ ಇನ್ನೂ ಫೆಸಿಲಿಟಿ ಕೊಡೋಕ್ಕೆ ಇದರಲ್ಲಿ ಅದು ತುಂಬ ಇಂಪಾರ್ಟೆಂಟೇ. ಇವಾಗ ತಾಯಿಗೆ ಯಾವಾಗಲಾದ್ರು ಪ್ರೆಗ್ನೆನ್ಸಿ ಟೈಮಲ್ಲಿ ಬ್ಲೀಡಿಂಗ್ ಆಯಿತು ಅಂತಂದರೆ ಬ್ಲೀಡಿಂಗ್ ಆಗಬೇಕಾದ್ರೆ ಬರೀ ಸರ್ಜರಿಯಿಂದ ಹೊಟ್ಟೆ ಓಪನ್ ಮಾಡಿ ಆ ಬ್ಲೀಡಿಂಗ್ ಆಗ್ತಾ ಇರೋ ರಕ್ತನಾಳನ ಬ್ಲಾಕ್ ಮಾಡಬೇಕಾಗುತ್ತೆ. ಆದರೆ ನಮ್ಮ SSMಲ್ಲಿ ಈಗ ಮುಂದುವರೆದು ನ್ಯೂರೋ ಇಂಟರ್ವೆನ್ಷನ್ಸ್ ಅಂತ ಮತ್ತು ವ್ಯಾಸ್ಕ್ಯುಲರ್ ಇಂಟರ್ವೆನ್ಷನ್ಸ್ ಅಂತ ಕ್ಯಾತ್ ಲ್ಯಾಬ್ ಮೂಲಕ ಮಾಡ್ತಾ ಇದ್ದೀವಿ. ಅದಿನ್ನು ಸದ್ಯದಲ್ಲೇ ಪ್ರಾಜೆಕ್ಟ್ ಓಪನ್ ಆಗ್ತಾ ಇದೆ. ಅಂದರೆ ಇವಾಗ ಬ್ಲೀಡಿಂಗ್ ತುಂಬ ಜಾಸ್ತಿಯಾಗಿ ಕೆಲಸದಲ್ಲಿ ಮಹಿಳೆಗೆ ಗರ್ಭಕೋಶನೇ ತೆಗಿಬೇಕಾಗುತ್ತೆ. ಅಂಥ ಸಂದರ್ಭದಲ್ಲಿ ಸಹ ಆಪರೇಷನ್ ಇಲ್ಲದೆ ರಕ್ತನಾಳದ ಮೂಲಕನೇ ಹೋಗಿ ಅದೆಲ್ಲಿ ಬ್ಲೀಡಿಂಗ್ ಆಗ್ತಾ ಇದೆ ಅದನ್ನು ಅದೇ ಸ್ಪಾಟಲ್ಲಿ ಅದನ್ನು ಬ್ಲಾಕ್ ಮಾಡೋ ಅಂಥ ಸೌಲಭ್ಯ ಅದು ಇವಾಗ ಸದ್ಯದಲ್ಲಿ ಬೆಂಗಳೂರು ಅಂತ ದೊಡ್ಡ ನಗರಗಳಲ್ಲಿ ಮಾತ್ರ ಇದೆ. ಅದನ್ನು ಸಹ ತರೋ ಯೋಜನೆ ಇವಾಗ ನಮ್ಮ SSM ಮೂಲಕ ಮಾಡ್ತಾ ಇದ್ದೀವಿ. ಕಾರ್ಯಕ್ರಮಕ್ಕೆ ಜಿಲ್ಲೆಯ ಹಿರಿಯ ವೈದ್ಯರು ಆಗಮಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ SSM ಆಸ್ಪತ್ರೆಯ ಕಾರ್ಯನಿರ್ವಹಣಾಧಿಕಾರಿ ದಿಲೀಪ್, ಡಾಕ್ಟರ್ ವಿನಾಯಕ, ಡಾಕ್ಟರ್ ದಿವ್ಯಾ, ವೈದ್ಯ ವೃಂದ, ಸಿಬ್ಬಂದಿ ವರ್ಗ ಉಪಸ್ಥಿತರಿದ್ದರು. ಹೇಮಾವತಿ ನಗರದಲ್ಲಿ ದೀರ್ಘಕಾಲದಿಂದ ಬಾಕಿ ಉಳಿದಿರುವ ಮೂಲ ಸೌಕರ್ಯ ಕಾಮಗಾರಿಗಳಿಗೆ ಸ್ಥಳೀಯ ಶಾಸಕ HP ಸ್ವರೂಪ್ ಅವರು ಗೋದಲಿ ಪೂಜೆಯನ್ನು ನೆರವೇರಿಸಿದರು. ನಂತರ ಶಾಸಕರು ಮಾಧ್ಯಮದೊಂದಿಗೆ ಮಾತನಾಡಿ, ಬಡಾವಣೆಯ ಜನರು ಹಲವು ತಿಂಗಳುಗಳಿಂದ ರಸ್ತೆ ಹಾಳಾಗಿರುವುದು, ಮಳೆಯ ನೀರು ನಿಲುವಿನ ಸಮಸ್ಯೆ, ಒಳಚರಂಡಿ ದುರಸ್ಥಿತಿ ಹಾಗೂ ಕುಡಿಯುವ ನೀರು ಹರಿವಿನ ಅಡಚಣೆಗಳ ಬಗ್ಗೆ 10 ಬಾರಿ ಮನವಿ ಮಾಡಿದ್ದು, ಈ ಹಿನ್ನೆಲೆಯಲ್ಲಿ ಸಮಸ್ಯೆಗಳ ಪರಿಗಣನೆಯ ನಂತರ ಸುಮಾರು 1.48 ಕೋಟಿ ವೆಚ್ಚದ ಅಭಿವೃದ್ಧಿ ಯೋಜನೆಗಳು ಕೈಗೊಂಡಿದ್ದೇವೆ. ಗಾಯತ್ರಿ ಭವನದ ರಸ್ತೆ, ಪುಟ್ಟೇಗೌಡರ ಮನೆಗೆ ರಸ್ತೆ ಸೇರಿದಂತೆ ಬಡಾವಣೆಯ ಪ್ರಮುಖ ಮಾರ್ಗಗಳ ದುರಸ್ತಿ, ಪೈಪ್ಲೈನ್ ನವೀಕರಣ, ನೀರು ಚರಂಡಿ ವ್ಯವಸ್ಥೆಗಳ ಸುಧಾರಣೆ, ಮಳೆ ನೀರು ಹರಿವಿನ ವ್ಯವಸ್ಥೆ ಹಾಗೂ ಕಾಲುವೆ ವಿಸ್ತರಣೆ ಸೇರಿದಂತೆ ಹಲವು ಕೆಲಸಗಳನ್ನು ಈಗ ಪ್ರಾರಂಭಿಸಲಾಗಿದೆ. ನಿವಾಸಿಗಳ ಸಹಕಾರ ಇದ್ದರೆ ಮುಂದೆ ಏನೇ ಸಮಸ್ಯೆ ಇದ್ದರೂ ಸರಿಪಡಿಸಲಾಗುವುದು. ಅನುದಾನದ ಕೊರತೆ ಇರುವುದರಿಂದ ಅಭಿವೃದ್ಧಿ ಕೆಲಸ ಮಾಡಲು ಸಾಧ್ಯವಾಗುತ್ತಿಲ್ಲ. 37 ಹಳ್ಳಿಗಳು ನಗರ ಪಾಲಿಕೆಗೆ ಸೇರ್ಪಡೆಯಾಗಿದ್ದು ಸರ್ಕಾರದಿಂದ ಯಾವ ಅನುದಾನ ಬಿಡುಗಡೆ ಮಾಡುತ್ತಿಲ್ಲ. ಆದರೂ ಕೂಡ ನಗರ ಪಾಲಿಕೆಯ ಅನುದಾನದಲ್ಲಿ ಚಿಕ್ಕ ಪುಟ್ಟ ಕಾಮಗಾರಿಯನ್ನು ಮಾಡುತ್ತಾ ಬರಲಾಗಿದೆ. ಜನರ ಬೇಡಿಕೆಗಳಿಗೆ ಸ್ಪಂದಿಸುವುದು ನಮ್ಮ ಕರ್ತವ್ಯ. ಹೇಮಾವತಿ ನಗರದಲ್ಲಿ ಇನ್ನೂ ಬಾಕಿ ಇರುವ ಸಮಸ್ಯೆಗಳನ್ನು ಹಂತ ಹಂತವಾಗಿ ಬಗೆಹರಿಸುತ್ತೇವೆ ಎಂದು ಹೇಳಿದರು. ನಮ್ಮ ಹೇಮಾವತಿ ನಗರದ ನಿವಾಸಿಗಳ ಬೇಡಿಕೆಯಂತೆ ಏನು ಸಮಸ್ಯೆಗಳು, ಡ್ರೈನೇಜು, ಚರಂಡಿ ಮತ್ತು ರಸ್ತೆಯ ಸಮಸ್ಯೆ ಇತ್ತು, ಇವತ್ತೆಲ್ಲ ನಮ್ಮ ನಗರ ಪಾಲಿಕೆಯಿಂದ ನಮ್ಮ ಕಾರ್ಪೊರೇಟರ್ ಅಂತ ಕೃಷ್ಣಮೂರ್ತಿಯವರು ಮತ್ತೆಲ್ಲರೂ ಕೂಡ ಸೇರಿ ಏನೊಂದು ಪಾಲಿಕೆಯಲ್ಲಿ ಟೆಂಡರ್ನ ಕರೆಸೋ ಮುಖಾಂತರ ಸುಮಾರು 1,48,00,000 ನಮ್ಮ ಇದರಲ್ಲಿ, ಮತ್ತು ಇನ್ನೊಂದು ನಮ್ಮ ಪಾರ್ಕ್ ಪಕ್ಕ ಅಲ್ಲೂ ಕೂಡ 47 ಲಕ್ಷ, ಸುಮಾರು 1 ಕೋಟಿ ವೆಚ್ಚದಲ್ಲಿ ಇವತ್ತು ಎಲ್ಲ ಕಾಮಗಾರಿಗೆ ಪೂಜೆಯನ್ನು ಮಾಡಿದ್ದೇವೆ, ಗುದ್ಲಿ ಪೂಜೆನ ಕೂಡ ಮಾಡಿದ್ದೇವೆ. ಶೀಘ್ರದಲ್ಲೇ ಎಲ್ಲ ಅನುಕೂಲ ಆಗುವ ನಿಟ್ಟಿನಲ್ಲಿ ನಿವಾಸಿಗಳಿಗೆ ಎಲ್ಲ ಕೆಲಸ ಕಾಮಗಾರಿಗಳಾಗುತ್ತೆ. ಹಲವಾರು ಕೆಲಸಗಳು ಹೇಮಾವತಿ ನಗರ ಭಾಗದಲ್ಲಿ ಆಗಬೇಕಾಗಿದೆ. ಎಲ್ಲ ತಮ್ಮ ಸಹಕಾರ, ನಮ್ಮ ನಿವಾಸಿಗಳ ಸಹಕಾರ, ತಮ್ಮ ಒಂದು ತಾಳ್ಮೆ ಇದ್ದರೆ ಎಲ್ಲದೂ ಕೂಡ ಖಂಡಿತವಾಗಿ ನೆರವೇರಿಸ್ತೀವಿ. ನಾವು ಕೂಡ ಸ್ವಲ್ಪ ಅನುದಾನದ ಕೊರತೆಯಿಂದ ನಾವು ಮಾಡೋಕ್ಕಾಗ್ತಾ ಇಲ್ಲ. ಇವತ್ತೇನು 37 ಹಳ್ಳಿ ನಗರ ಪಾಲಿಕೆಗೆ ಸೇರ್ಪಡೆ ಮಾಡಿದರೆ ತಮಗೆ ಗೊತ್ತಿರಾಗೆ ಸರ್ಕಾರದಿಂದನೂ ಕೂಡ ಯಾವುದೇ ಅನುದಾನನೂ ಕೂಡ ಕೊಡ್ತಾ ಇಲ್ಲ. ಆದರೂ ಕೂಡ ನಮ್ಮ ನಗರ ಪಾಲಿಕೆಯ ಒಂದು ಅನುದಾನದಲ್ಲಿ ನಾವು ಚಿಕ್ಕ ಪುಟ್ಟ ಕೆಲಸಗಳನ್ನ ಮಾಡ್ಕೊಂಡು ಬರ್ತಾಯಿದ್ದೀವಿ. ಈಗಾಗಲೇ ಕಾಮಗಾರಿ ಶುರು ಆಗುತ್ತೆ.
ಅವರು ಕೂಡ ನಮ್ಮ ನಿವಾಸಿಗಳು, ನಾನು ಕೂಡ ಹೇಳ್ತೀನಿ, ಗುಣಮಟ್ಟದ ಕೆಲಸಗಳನ್ನ ತಾವು ಕೂಡ ತಗೊಳ್ಳಿ. ನಾನು ಕೂಡ ಪಾಲಿಕೆ ಎಲ್ಲ ನಮ್ಮ ಇಂಜಿನಿಯರ್ಗಳು ಹೇಳಿದ್ದೀನಿ, ಎಲ್ಲ ಗುಣಮಟ್ಟದ ಕೆಲಸ ಮಾಡಬೇಕು ಅಂತ. ಈ ಸಂದರ್ಭದಲ್ಲಿ ಜೆಡಿಎಸ್ ಮುಖಂಡ ಬಿದರಿಕೆರೆ ಜಯರಾಮ್, ನಿವಾಸಿಗಳಾದ ಚಿನ್ನೇನಹಳ್ಳಿ ಸ್ವಾಮಿ, ರಮೇಶ್ ಇತರರು ಉಪಸ್ಥಿತರಿದ್ದರು. ಲೋಕಸಭಾ ಚುನಾವಣೆಯ ವೇಳೆಯಲ್ಲಿ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಗಳು ದಿಡಗ ಭಾಗದ ಕೆರೆಗಳಿಗೆ ಏತ ನೀರಾವರಿ ಒದಗಿಸುವ ಭರವಸೆ ನೀಡಿದರು. ಅದನ್ನು ಸರ್ಕಾರ ನಿಷ್ಠೆಯಿಂದ ಜಾರಿಗೆ ತಂದಿದೆ. 74 ಕೋಟಿ ವೆಚ್ಚದಲ್ಲಿ ದಿಡಗ ಹಾಗೂ ತುಮಕೂರು ಏತ ನೀರಾವರಿ ಯೋಜನೆಗೆ ಅನುದಾನ ಮಂಜೂರಾಗಿದೆ. 18 ಕೆರೆಗಳು ತುಂಬಲಿದ್ದು 32 ಗ್ರಾಮಗಳು ಇದರ ಪ್ರಯೋಜನ ಪಡೆಯಲಿವೆ ಎಂದು ಮಾಜಿ ವಿಧಾನ ಪರಿಷತ್ ಸದಸ್ಯ ಎಂಎ ಗೋಪಾಲಸ್ವಾಮಿ ಹೇಳಿದರು. ಲೋಕಸಭಾ ಚುನಾವಣೆಯಲ್ಲಿ ಸಂದರ್ಭದಲ್ಲಿ ಶ್ರೇಯಸ್ ಪಟೇಲ್ MP ಅವರು ನಿಂತಹ ಸಂದರ್ಭದಲ್ಲಿ ನಮ್ಮ ಸಿದ್ದರಾಮಯ್ಯನವರು DK ಶಿವಕುಮಾರ್ ಭರವಸೆ ಕೊಟ್ಟಂತೆ 74 ಕೋಟಿ ಅನುದಾನವನ್ನು ಕೊಟ್ಟು ಅದು ಕ್ಯಾಬಿನೆಟಲ್ಲಿ ಅಪ್ರೂವಲ್ ಆಗಿ, ಬೋರ್ಡ್ ಅಪ್ರೂವಲ್ ಆಗಿ, ನಾಳೆ ಶನಿವಾರ ಡಿಸೆಂಬರ್ 6ನೇ ತಾರೀಕು ಶಂಕುಸ್ಥಾಪನೆ ಆಗ್ತದೆ. ಅದಕ್ಕೆ ಅವ್ರಿಗೆ ಅಭಿನಂದನೆಗಳನ್ನ ತಿಳಿಸ್ಲಿಕ್ಕೆ, ಹಾಗೆಯೇ ನಮ್ಮ ತಾಲೂಕಿನ ಅಭಿವೃದ್ಧಿಗೆ ಸುಮಾರು ದಿಡ್ಗ ತುಮಕೂರು ಲಿಫ್ಟ್ ಇರಿಗೇಷನ್ ಏತ ನೀರಾವರಿ ನಮ್ಮ ಚಂದ್ರಾಪಟ್ಟಣ 70% ನೀರಾವರಿ ಯೋಜನೆ, ಇದಾದರೆ ಇನ್ನೂ 20% ಹೆಚ್ಚಿಗೆ ಆಗ್ತಕ್ಕಂಥದ್ದು. ದಿಡ್ಗ ತುಮಕೂರು ಏತ ನೀರಾವರಿ ಎತ್ತರವಾಗಿ ಇರ್ತಕ್ಕಂಥ ಪ್ರದೇಶ. ಆ ಪ್ರದೇಶಕ್ಕೆ 74 ಕೋಟಿ ಹಣವನ್ನು ಬಿಡುಗಡೆ ಮಾಡಿ ಆ ಒಂದು ಕಾರ್ಯಕ್ರಮ 18 ಕೆರೆಗಳು ತುಂಬತಕ್ಕಂಥದ್ದು. ಸುಮಾರು 32 ವಿಲೇಜ್ಗಳಿಗೆ ಅನುಕೂಲ ಆಗ್ತದೆ. ದಿಡ್ಗ, ಕಬ್ಳಿ ಆ ಭಾಗದಲ್ಲಿ ಎಲ್ಲರೂ ಕೂಡ ಸ್ವಾಮೀಜಿಗಳು, ರಾಜಕೀಯ ಪ್ರತಿನಿಧಿಗಳು ಎಲ್ಲರೂ ಕೂಡ ಒಟ್ಟಾಗಿ ಒಂದು ಜಾತ್ಯತೀತವಾಗಿ, ಪಕ್ಷಾತೀತವಾಗಿ ಎಲ್ಲರೂ ಒಗ್ಗಟ್ಟಾಗಿ ಮಾಡಲಾಗಿ ಇವತ್ತು ಸುಮಾರು 25 ವರ್ಷದಿಂದ ಅಲ್ಲಿ ರೈತರು ಹೋರಾಟ ಮಾಡ್ತಾಯಿದ್ರು. ಒಂದು ಅವಕಾಶ ಸಿಕ್ಕಿದೆ. ಅದಕ್ಕೆ ನಾನು ಕೂಡ ಅದಕ್ಕೆ ಹೋರಾಟ ಮಾಡಿ ನನ್ನ ಪತ್ರದ ಮೇಲೇ, ನನ್ನ XMLC ಪತ್ರದ ಮೇಲೆ ನನಗೆ ಒಂದು ಅವಕಾಶವನ್ನು ಮಾಡಿಕೊಡ್ತಕ್ಕಂಥದ್ದು, ಅವರಿಗೆ ಧನ್ಯವಾದ ಹೇಳ್ತಕ್ಕಂಥದ್ದು ನನ್ನ ಜವಾಬ್ದಾರಿ ಅಂತ ಹೇಳಿ. ಬೀರನಹಳ್ಳಿ ಕೆರೆಯ ಬಳಿ ಇರುವ ನಿವೇಶನ ವಿಚಾರದಲ್ಲಿ 18 ವರ್ಷಗಳ ಕಣ್ಣೀರಿಡುವಂತಾಗಿದ್ದು, ರಾಜಕೀಯ ದ್ವೇಷಕ್ಕೆ 75 ಮನೆಗಳ ಕುಟುಂಬಗಳು ಬೀದಿ ಪಾಲಾಗಿದೆ ಎಂದು ನೊಂದ ಬೀರನಹಳ್ಳಿ ಕೆರೆಯ ನಿವಾಸಿಗಳು ಹೇಳಿದರು. ನಾವು ಹೋಗಿ ತುಂಬ ಕಷ್ಟಪಟ್ಟು ಎಲ್ಲರ ಹತ್ರ ಕಾಲಿಡಿದ್ವಿ, ಭಿಕ್ಷೆ ಬೇಡಿದ್ವಿ. ಎಲ್ಲರೂ ಒಂದು ಮನೆ ಮಾಡಿಕೊಡಿ ಸರ್ ಅಂತ. ನಮ್ಮ ಕಷ್ಟಕ್ಕೆ ಯಾವ ಅಧಿಕಾರಿಗಳು ಸ್ಪಂದಿಸಲಿಲ್ಲ. ನಮ್ಮ ಪರಿಸ್ಥಿತಿನ ಅವರಿಗಾಗಿದ್ದರೆ ಅವ್ರು ಏನು ಮಾಡ್ತಿದ್ರು? ನಮಗಿರೋಕ್ಕೂ ಒಂದು ಮನೆ ಸ್ಥಳ ಇಲ್ಲದೆಲೆ ಈಗ ಅನಾಥರಾಗಿದ್ವಿ. ನಮ್ಮ ಮಕ್ಕಳ ಕಟ್ಟಲು ಬೀದಿ ಪಾಲಾಗಿದ್ವಿ. 18 ವರ್ಷಗಳ ಕಾಲದಲ್ಲಿ ನಮಗೆ ಯಾವ ಅಧಿಕಾರಿಗಳು ಕೂಡ ನಮಗೆ ಸ್ಪಂದಿಸಿಲ್ಲ. ಕಷ್ಟನ ನಮ್ಮ ಕಣ್ಣೀರು ಕೂಡ ಅವರಿಗೆ ಸ್ಪಂದಿಸ್ತಾ ಇಲ್ಲ. ಅಲ್ಲಿ ಕೇಳಿದರೆ ಅಲ್ಲಿ ಹೋಗಿ ಯಾವ ಆಫೀಸಿಗೆ ನಮಗೆ ಸಂಬಂಧಪಟ್ಟಿಲ್ಲ ಅಂತಾರೆ, ಇನ್ನೊಂದು ಆಫೀಸಿಗೆ ಹೋಗಿ ಕೇಳಿದಾಗ ನಮಗೆ ಸಂಬಂಧಪಟ್ಟಿಲ್ಲ ಹೋಗಿ ಅಂತಾರೆ. ನಾವು ಯಾರ ಹತ್ರ ಹೋಗಿ ಕೇಳೋಣ? ಯಾವ ಅಧಿಕಾರಿಗಳು ನಮಗೆ ಸಹಾಯ ಮಾಡ್ತಾರೆ ಅಂತ ಕೇಳೋಣ? ಹೊಡೆದಾಕಿರೋರು ಯಾರು ಅಂತ ಕಣನ? 18 ವರ್ಷಗಳ ಕಾಲದಲ್ಲಿ ಯಾವ್ದು ರಾಜಕೀಯದವರಿದ್ದರು ಅವ್ರುಗಳು ಹೊಡೆದಾಕಿದ್ದಾರೆ. ಸರ್ಗಳು, DC ಆಫೀಸರು, ಅವರು ಇವರೆಲ್ಲ ಸೇರ್ಕೊಂಡು ಹೊಡೆದಾಕಿರೋದು ಆ ಸ್ಥಳನ. ಯಾರು ಕೇಳಿದ್ರೆ ನಮಗೆ ಸಂಬಂಧಪಟ್ಟಲ್ಲ ಅಂತ ಕೇಳ್ತಾರೆ. ನಾವು ಯಾರ ಹತ್ರ ಹೋಗಿ ಕೇಳೋಣ ಹೇಳಿ? ನಮಗೆ ಯಾರು ನಮಗೆ ಮನೆ ಕೊಡೋರು? ಒಂದು ಸೈಟ್ ಕೊಟ್ಟರೆ ನಾವು ಹೆಂಗೋ ಗುಡಿಸ್ಲಾಕೊಂಡು ಜೀವನ ಮಾಡ್ತೀವಿ. 2 ಮಕ್ಕಳು ಮಾಡ್ಕೊಂಡು ತುಂಬ ಕಷ್ಟದಲ್ಲಿ ಜೀವನ ಮಾಡ್ತಾಯಿದ್ದೀವಿ. ಇಷ್ಟಕ್ಕೆ ನಾವು ಅಧಿಕಾರಿಗಳ ಹತ್ರ ಕೇಳೋದಷ್ಟೇ. ನಮ್ಗೆ ಏನಾದರೂ ಯಾರು ಹೆಂಗಾದರೂ ಮಾಡ್ಕೊಳ್ಳಿ, ನಾವು ಮನೆ ಕಳ್ಕೊಂಡಿರೋ ಅವ್ರಿಗೆ ಅಟ್ಲೀಸ್ಟ್ ನಮಗೆ ಒಂದು ಮನೆ, ಒಂದು ಸೈಟ್ ಆದರೂ ಕೊಡಬೇಕು ಅಂತ ನಾವು ಕೇಳ್ಕೊತಾ ಇದ್ದೀವಿ ಅಧಿಕಾರಿಗಳ ಹತ್ರ. ಒಂದು ಮನೆ ಹೊಡಿಯೋಕ್ಕೆ ಅವ್ರಿಗೆ ಎಷ್ಟು ಅಧಿಕಾರ? ಒಂದು ಮನೆ, ಒಂದು ಕೋರ್ಟಿಂದ ಪರ್ಮಿಷನ್ ತಂದು ಕಟ್ಟಿರೋ ಮನೇನ ಹೊಡಿಯೋಕ್ಕೆ ಅಧಿಕಾರ ಇದ್ದೀವಿ. ಏಕಾಏಕಿ ಇವರು ಬೆಳಗ್ಗೆ 8 ಗಂಟೆಗೆ ಬಂದು ಮನೆ ಸಾಮಾನನ್ನು ತಗೊಳಕ್ಕೆ ಬಿಡ್ತಲೇ ಹೊಡೆದಾಕಿದ್ರಲ್ಲ, ಅವ್ರಿಗೆ ಇನ್ನೆಷ್ಟು ಇರಬೇಡ. ಇವತ್ತು ಹೋಗಿ ಕೇಳಿದರೆ ಒಬ್ಬರು ನಮಗೆ ಗೊತ್ತಿಲ್ಲ, ನಮಗೆ ಸಂಬಂಧಪಟ್ಟಿರುವುದಿಲ್ಲ, ನಮಗೆ ಒಳಪಡುವುದಿಲ್ಲ ಅಂತ ಕೇಳ್ತಾರಲ್ಲ. ನಾವು ಯಾವ ಅಧಿಕಾರಿಗಳ ಹತ್ರ, ಯಾವ MLA ಹತ್ರ, ಯಾವ DC ಅವ್ರ ಹತ್ರ, ಯಾವ ಸರ್ಕಾರದ ಹತ್ರ ಹೋಗಿ ಕೇಳೋಣ ಹೇಳಿ? ನೀವುಗಳೇ ನಾವು ತುಂಬ ನೊಂದಿದ್ದೀವಿ. ಆಲ್ರೆಡಿ 18 ವರ್ಷಗಳ ಕಾಲದಿಂದ ತಿರುಗಿರೋ ಜಾಗನೇ ಇಲ್ಲ. ಹತ್ತಿರ ಕಣ್ಣೀರೆಲ್ಲ ನೊಂದು ನಾವು ಜೀವನದಲ್ಲಿ ತುಂಬ ಕಷ್ಟದಲ್ಲಿ ನೊಂದು ಜೀವನ ಮಾಡ್ತಿದ್ದೀವಿ. ಪತ್ರಿಕಾಗೋಷ್ಠಿಯಲ್ಲಿ ಕಮಲ ಮತ್ತು ಗಂಗಾಧರ್, ಗೌರಮ್ಮ, ಜಯಲಕ್ಷ್ಮಿ, ಮೀನಾಕ್ಷಿ, ಹೇಮಾ, ಪುಷ್ಪವತಿ ಇತರರು ಉಪಸ್ಥಿತರಿದ್ದರು. ಈಗ ಜಾಹೀರಾತು. ಹಾಸನದ ಕೆಆರ್ಪುರಂನಲ್ಲಿ ನೂತನವಾಗಿ ಪ್ರಾರಂಭವಾಗಿರುವ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯಲ್ಲಿ ನಿಮ್ಮ ಕಣ್ಣಿನ ಎಲ್ಲ ಸಮಸ್ಯೆಗಳಿಗೆ ಸೂಕ್ತ ಚಿಕಿತ್ಸೆಗಳು ಲಭ್ಯವಿರುತ್ತವೆ. ಪ್ರತಿದಿನ ನುರಿತ ತಜ್ಞರಾದಂಥ ಡಾಕ್ಟರ್ ಚಿರಂತ್ ಐಎಂ, ಫೇಕೋ ಸರ್ಜನ್, ಡಾಕ್ಟರ್ ಸುಮಂತ್ ಐಎಂ, ರೆಟಿನಾ ಸರ್ಜನ್, ಡಾಕ್ಟರ್ ಮಧುಮಿತಾ ಎಂ, ಫೇಕೋ ಸರ್ಜನ್ ನಿಮ್ಮ ಸೇವೆಗೆ ಲಭ್ಯವಿರುತ್ತಾರೆ.
ನಮ್ಮ ಆಸ್ಪತ್ರೆಯ ವಿಶೇಷತೆಗಳು: ಸ್ಟೇಟ್ ಆಫ್ ಆರ್ಟ್ ಆಪರೇಷನ್ ಥಿಯೇಟರ್, ಇಂಜೆಕ್ಷನ್ ರಹಿತ ನೋವಿಲ್ಲದ ಶಸ್ತ್ರಚಿಕಿತ್ಸೆ, ಕ್ಯಾಟರಾಕ್ಟ್ ಶಸ್ತ್ರಚಿಕಿತ್ಸೆಗೆ ಅತ್ಯಾಧುನಿಕ ಆಟ್ಲಿ ಫೇಕೋ ಮೆಷಿನ್, ಅಂತಾರಾಷ್ಟ್ರೀಯ ಮಟ್ಟದ ಲೆನ್ಸಸ್ ಬಳಕೆ, ನುರಿತ ವೈದ್ಯರ ತಂಡದಿಂದ ರೆಟಿನಾ ತೊಂದರೆಗಳಿಗೆ ಚಿಕಿತ್ಸೆ, ಗ್ಲೋಕೋಮಾ ಸಮಸ್ಯೆಗೆ ಚಿಕಿತ್ಸೆ, ಬಾಲ್ಯದ ಕಣ್ಣಿನ ಸಮಸ್ಯೆಗಳಿಗೆ ಚಿಕಿತ್ಸೆ. ನಮ್ಮಲ್ಲಿ ಅತ್ಯಾಧುನಿಕ OCT ಮೆಷಿನ್, ಲೇಸರ್ ಮೆಷಿನ್, ವಿಟ್ರೆಕ್ಟಮಿ ಮೆಷಿನ್ ಹಾಗೂ ಇತರೆ ಕಣ್ಣಿನ ಸಮಸ್ಯೆಗಳಿಗೆ ಬೇಕಾಗುವ ಮೆಷಿನ್ಗಳು ಲಭ್ಯವಿರುತ್ತವೆ. ಹೆಸರಾಂತ ಕಂಪನಿಯ ಉತ್ತಮ ಗುಣಮಟ್ಟದ ಕನ್ನಡಕಗಳು ರಿಯಾಯಿತಿ ದರದಲ್ಲಿ ದೊರೆಯುತ್ತವೆ. ನಮ್ಮಲ್ಲಿ ಮುಖ್ಯವಾಗಿ ಯಶಸ್ವಿನಿ ಕಾರ್ಡ್, ಧರ್ಮಸ್ಥಳ ಸಂಘದ ಕಾರ್ಡ್ಗಳ ವಿಮಾ ಸೌಲಭ್ಯ ಹಾಗೂ ಇತರೆ ಖಾಸಗಿ ಕಂಪನಿಗಳ ವಿಮಾ ಸೌಲಭ್ಯಗಳು ದೊರೆಯುತ್ತವೆ. ಭಾನುವಾರ ಹೊರತುಪಡಿಸಿ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 10 ರಿಂದ ಸಂಜೆ 8 ಗಂಟೆವರೆಗೆ ವೈದ್ಯರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಹಾಸನದ ನಮ್ಮ ವಿಳಾಸ: HAR ಆರ್ಕೇಡ್, 4ನೇ ಕ್ರಾಸ್, ಸಂಪಿಗೆ ರಸ್ತೆ, KR ಪುರಂ, ಹಾಸನ. ಫೋನ್ ನಂಬರ್ 9036033343, 9353737288. ತಿಪಟೂರಿನಲ್ಲಿ ಕಳೆದ 3 ವರ್ಷಗಳಿಂದ ಸುನಂದ ಕಣ್ಣಿನ ಆಸ್ಪತ್ರೆ ಕಾರ್ಯನಿರ್ವಹಿಸುತ್ತಿದ್ದು, ರೋಗಿಗಳ ಮೆಚ್ಚುಗೆ ಗಳಿಸಿದೆ ಎಂದು ತಿಳಿಸಲು ಆಶಿಸುತ್ತೇವೆ. ತಿಪಟೂರಿನ ನಮ್ಮ ವಿಳಾಸ: NH 206, ಹಾಸನ್ ಸರ್ಕಲ್ ಹತ್ತಿರ, ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಪಕ್ಕ, ತಿಪಟೂರು. ಫೋನ್ ನಂಬರ್ಸ್ 8310505620 ಮತ್ತು 08023901908. ಸಕಲೇಶಪುರದಲ್ಲಿ ಸುನಂದ ಸೂಪರ್ ಸ್ಪೆಷಾಲಿಟಿ ಕಣ್ಣಿನ ಆಸ್ಪತ್ರೆಯ ವಿಷನ್ ಸೆಂಟರ್ ತೆರೆಯಲಾಗಿದ್ದು, ಸೋಮವಾರ ಮತ್ತು ಗುರುವಾರ ನೇತ್ರ ತಜ್ಞರು ಸಮಾಲೋಚನೆಗೆ ಲಭ್ಯವಿರುತ್ತಾರೆ. ಸಕಲೇಶಪುರದ ನಮ್ಮ ವಿಳಾಸ: ಶ್ರೀನಿವಾಸ ನರ್ಸಿಂಗ್ ಹೋಮ್, 2nd ಫ್ಲೋರ್, BM ರೋಡ್, ಸಕಲೇಶಪುರ. ಫೋನ್ ನಂಬರ್ 7975318630. ನಮ್ಮ ಕ್ವಾಲಿಟಿ ಪ್ರಾಡಕ್ಟ್ಸ್, ಅಫೋರ್ಡೆಬಲ್ ಪ್ರೈಸಸ್ ಮತ್ತು ಆಫ್ಟರ್ ಸೇಲ್ ಸರ್ವಿಸ್ಗಳಿಂದಾನೇ ತುಂಬಾನೇ ಫೇಮಸ್ ಆಗಿರೋ ವರ್ಲ್ಡ್ಸ್ ಲಾರ್ಜೆಸ್ಟ್ ಫರ್ನಿಚರ್ ಮ್ಯಾನುಫ್ಯಾಕ್ಚರರ್ಗಳಲ್ಲಿ ಒಂದಾದ ಡ್ಯಾಮ್ರೋ ಫರ್ನಿಚರ್ ತಮ್ಮ 25th ಆನಿವರ್ಸರಿಯನ್ನು ಸೆಲೆಬ್ರೇಟ್ ಮಾಡ್ತಿದ್ದಾರೆ. ಡ್ಯಾಮ್ರೋ ಫರ್ನಿಚರ್ನಲ್ಲಿ ನಿಮಗೆ ಮಾಡರ್ನ್ ಮತ್ತು ಪಾರಂಪರಿಕ ಶೈಲಿಯ ವೈಡ್ ರೇಂಜ್ ಆಫ್ ಫರ್ನಿಚರ್ಗಳು ದೊರೆಯುತ್ತೆ. ಯಾವುದೇ ಫರ್ನಿಚರ್ ಅನ್ನ ಪರ್ಚೇಸ್ ಮಾಡಿದ್ರು ಫ್ರೀ ಹೋಮ್ ಡೆಲಿವರಿ ಮತ್ತು ಫ್ರೀ ಅಸೆಂಬ್ಲಿಂಗ್ ಸರ್ವಿಸಸ್ ಅನ್ನ ಕೊಡ್ತಾರೆ. ನಮ್ಮಲ್ಲಿ ಎಲ್ಲ ಪ್ರಾಡಕ್ಟ್ಸ್ ಗಳಿಗೆ ಅಶ್ಯೂರ್ಡ್ ವಾರಂಟಿ ಇರುತ್ತೆ. ಜೊತೆಗೆ ನಿಮ್ಮ ಪ್ರತಿ ಖರೀದಿಗೆ ಸಾಲ ಸೌಲಭ್ಯದ ವ್ಯವಸ್ಥೆ ಸಹ ಇರುತ್ತೆ. ಹಾಸನದ ಸಾಲಗಾಮಿ ರೋಡ್ನ ಸೈನ್ಸ್ ಕಾಲೇಜು ಎದುರಿಗಿರುವ ನಮ್ಮ ಡ್ಯಾಮ್ರೋ ಫರ್ನಿಚರ್ ನಲ್ಲಿ ಅತ್ಯಾಕರ್ಷಕ ಬೆಲೆಯಲ್ಲಿ ವಿಶಾಲ ಶ್ರೇಣಿಯ ಫರ್ನಿಚರ್ಗಳು ದೊರೆಯುತ್ತದೆ. ನಮ್ಮಲ್ಲಿ 3+2 ಫ್ಯಾಬ್ರಿಕ್ ಸೋಫಾಸ್, ಲೆದರ್ ಸೋಫಾಸ್, ಫ್ಯಾಬ್ರಿಕ್ ರಿಕ್ಲೈನರ್ ಮತ್ತು ಲೆದರ್ನ ಮ್ಯಾನ್ಯುಯಲ್ ಮತ್ತು ಮೋಟರೈಸ್ಡ್ ರಿಕ್ಲೈನರ್ಗಳು 10 ವರ್ಷದ ವಾರಂಟಿ ಜೊತೆಗೆ ಸಿಗುತ್ತೆ. ಲೆದರ್ ಸೋಫಾಸ್, ವಾರ್ಡ್ರೋಬ್ಸ್, ಡ್ರೆಸ್ಸಿಂಗ್ ಟೇಬಲ್ಸ್, ಸಿಂಗಲ್ ವುಡನ್ ಕಾಟ್ಸ್, ಕ್ವೀನ್ ಸೈಜ್ ಕಾಟ್ಸ್ ಹಾಗೂ ವಿತ್ ಅಂಡ್ ವಿತೌಟ್ ಸ್ಟೋರೇಜ್ ಇರುವಂತಹ ಕಿಂಗ್ ಸೈಜ್ ಕಾಟ್ಗಳಿಗೆ 3 ವರ್ಷದ ವಾರಂಟಿ ಜೊತೆಗೆ ಆಕರ್ಷಕವಾದ 25,000 ಕ್ಯಾಶ್ ಬ್ಯಾಕ್ ಸಹ ಸಿಗುತ್ತೆ. ಹಾಗೂ ಡೈನಿಂಗ್ ಸೆಟ್ ಮೇಲೆ 15,000 ಕ್ಯಾಶ್ ಬ್ಯಾಕ್ ಅನ್ನ ಕೊಡ್ತಾ ಇದ್ದಾರೆ. ಇನ್ನು ಆಫೀಸ್ ಎಕ್ಸಿಕ್ಯೂಟಿವ್ ಟೇಬಲ್ ವಿತ್ ಕಬೋರ್ಡ್ ಜೊತೆಗೆ ಆಫೀಸ್ ಚೇರ್ಗಳು, ಸ್ಟಡಿ ಡೆಸ್ಕ್ ಗಳನ್ನ ಕಾಂಬೋ ಆಫರ್ ನಲ್ಲಿ ತಗೋಬಹುದು. ಇಷ್ಟೆಲ್ಲ ವೆರೈಟಿಗಳು, ಮಾಡೆಲ್ಸ್ಗಳು, ಆಫರ್ಸ್ಗಳು ಇರುವಂತಹ ಹಾಸನದ ಏಕೈಕ ಫರ್ನಿಚರ್ ಶೋರೂಮ್ ಅದುವೇ ನಮ್ಮ ಡ್ಯಾಮ್ರೋ ಫರ್ನಿಚರ್ಸ್. ವಿಳಾಸ: ಸರ್ಕಾರಿ ವಿಜ್ಞಾನ ಕಾಲೇಜು ಎದುರು, ಸಾಲಗಾಮಿ ರಸ್ತೆ, ಹಾಸನ. ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ನಿಮ್ಮ ಚಿನ್ನವನ್ನು ಹಿಂದೆ ಸೇಲ್ ಮಾಡಿ. ಸೇಲ್ ಯುವರ್ ಗೋಲ್ಡ್, ಸ್ಟಾಪ್ ಇಟ್! ಎಲ್ಲರೂ ಚಿನ್ನನ ಸೇಲ್ ಮಾಡಿ ಅಂತ ಹೇಳ್ತಿದ್ದಾರೆ. ಆದ್ರೆ ನಮ್ಮ ಅಜ್ಜಿ, ತಂದೆ, ತಾಯಿ ಕೊಟ್ಟಂತ ಉಡುಗೊರೆಯ ಒಡವೆಗಳು ಹರಾಜು ಹೋಗ್ತಿವೆ. ಯಾರು ಒಡವೆಗಳನ್ನ ಉಳಿಸ್ಕೊಳ್ಳಿ ಅಂತ ಹೇಳ್ತಿಲ್ಲ. ನಮ್ಮ ಬೆನಕ ಗೋಲ್ಡ್ ಕಂಪನಿಗೆ ಕಾಲ್ ಮಾಡಿ ನಿಮ್ಮ ಒಡವೆಗಳನ್ನ ಬಿಡಿಸಿ ಉಳಿಸಿಕೊಡುತ್ತೇವೆ. EMI ಮೂಲಕ ನಿಮ್ಮ ಒಡವೆಗಳನ್ನ ವಾಪಸ್ ಪಡೆಯೋ ಸುವರ್ಣ ಅವಕಾಶ ನಿಮ್ಮದಾಗಿಸಿಕೊಳ್ಳಿ. ನಿಮ್ಮ ನೆಮ್ಮದಿಯ ನಾಳೆಗಾಗಿ ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ದಕ್ಷಿಣ ಭಾರತದ ಹೆಸರಾಂತ ನಂಬರ್ 1 ಹಾಗೂ ನಂಬಿಕೆಗೆ ಅರ್ಹವಾದ ನಮ್ಮ ಬೆನಕ ಗೋಲ್ಡ್ ಕಂಪನಿಯು ನೀವು ಅಡ ಇಟ್ಟ ಚಿನ್ನವನ್ನು ಬಿಡಿಸಿಕೊಡುವುದಲ್ಲದೆ ಉಳಿಸಿಕೊಳ್ಳಲು ಸಹಕರಿಸುತ್ತದೆ. ಚಿನ್ನಕ್ಕೆ ಚಿನ್ನದಂತ ಬೆಲೆ ಬೇಕೆ? ಕಾಲ್ ಬೆನಕ ಗೋಲ್ಡ್ ಕಂಪನಿ 6366 111 999. Benaka Gold Company, we value you and your valuables. ಯಾವತ್ತು ಮರೆಯಲ್ಲ. ನಾನು ಚಿಕ್ಕವನಾಗಿದ್ದಾಗ ಹುಟ್ಟದಬ್ಬ ಅಂದ್ರೆ ಚಾಕ್ಲೇಟ್. ಜೊತೆಯಾಗಿದ್ದರೆ ಎಲ್ಲರೂ ಸಿಹಿಯಾದ ಸಂಭ್ರಮವು, ಖುಷಿ ಇದ್ದರೆ ಎಲ್ಲೆಲ್ಲೂ ಪ್ರತಿದಿನವೂ ಸಡಗರವು.
Camco chocolates, spreading. ರಾಜ್ಯದ ಪ್ರತಿಷ್ಠಿತ ಸೇವಾ ಸಂಸ್ಥೆಗಳಲ್ಲಿ ಒಂದಾದ ರಾಷ್ಟ್ರೋತ್ಥಾನ ಪರಿಷತ್ ಭಾರತೀಯ ಜ್ಞಾನ ಪರಂಪರೆ, ನೈಜ ಇತಿಹಾಸ, ಸಂಸ್ಕೃತಿ, ಜೀವನ ಪದ್ಧತಿ ಪ್ರತಿಬಿಂಬಿಸುವ ಸಿಬಿಎಸ್ಇ ಪಠ್ಯಕ್ರಮದ 17 ವಿದ್ಯಾಕೇಂದ್ರಗಳನ್ನು ರಾಜ್ಯದ ವಿವಿಧ ಭಾಗಗಳಲ್ಲಿ ನಡೆಸುತ್ತಿದೆ. ಈ ಶಾಲೆಗಳಲ್ಲಿ ವಿದ್ಯಾರ್ಥಿಗಳ ಸರ್ವಾಂಗೀಣ ವಿಕಾಸಕ್ಕಾಗಿ ಪಂಚಮುಖಿ ಶಿಕ್ಷಣ ಎನ್ನುವ ವಿಶಿಷ್ಟ ಕಲಿಕಾ ಪದ್ಧತಿಯನ್ನು ಅನುಷ್ಠಾನಗೊಳಿಸಲಾಗಿದೆ. ಹಾಸನದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರವು ಗುಣಮಟ್ಟದ ಶಿಕ್ಷಣವನ್ನು ವಿದ್ಯಾರ್ಥಿಗಳಿಗೆ ಖಾತರಿಪಡಿಸುತ್ತದೆ. ಬನ್ನಿ, ನಿಮ್ಮ ಮಗುವನ್ನು ಹಾಸನದ ರಾಷ್ಟ್ರೋತ್ಥಾನ ವಿದ್ಯಾಕೇಂದ್ರದಲ್ಲಿ ನೋಂದಾಯಿಸಿ ಭಾರತೀಯತೆಯ ಸ್ಪರ್ಶದೊಂದಿಗೆ ಗುಣಮಟ್ಟದ ಶಿಕ್ಷಣವನ್ನು ಪಡೆಯುವ ಅವಕಾಶವನ್ನು ನಿಮ್ಮ ಮಗುವಿಗೆ ಕಲ್ಪಿಸಿ. ನೋಂದಣಿ ಪ್ರಕ್ರಿಯೆ ಪ್ರಾರಂಭವಾಗಿದೆ. ಬೆಳ್ಳಿಯ ಆಭರಣಗಳ ಮತ್ತು ಬೆಳ್ಳಿ ವಸ್ತುಗಳ ಎಕ್ಸ್ಕ್ಲೂಸಿವ್ ಶೋರೂಮ್, ಮೊಟ್ಟ ಮೊದಲ ಪ್ರತ್ಯೇಕ ಬೆಳ್ಳಿ ಆಭರಣಗಳ ಭಂಡಾರ ವಿಜಯ್ ಸಿಲ್ವರ್ ಪ್ಯಾಲೇಸ್. ನಮ್ಮಲ್ಲಿ ಎಲ್ಲ ಮಾದರಿಯ 92.5 ಹಾಲ್ಮಾರ್ಕ್ನ ಬೆಳ್ಳಿಯ ಆಭರಣಗಳು ದೊರೆಯುತ್ತವೆ. ಗೋಲ್ಡ್ ಪ್ಲೇಟೆಡ್ ಆಂಟಿಕ್ ನೆಕ್ಲೆಸ್ಗಳು, ಜುಮುಕಿಗಳು, ಸೊಂಟದ ಡಾಬುಗಳು, ಟೆಂಪಲ್ ಡಿಸೈನ್ ಬಳೆಗಳು, ತೋಡುಬಂದಿಗಳು, ಎಮರಾಲ್ಡ್ ವಸ್ತುಗಳು, ಪ್ರತಿನಿತ್ಯ ಹೊಸ ಡಿಸೈನ್ಗಳು ಇಲ್ಲಿ ಲಭ್ಯವಿದೆ. ದೇವರ ವಿಗ್ರಹಗಳು, ಬೆಳ್ಳಿಯ ದೀಪಗಳು, ಬೆಳ್ಳಿ ತಟ್ಟೆ, ಬೆಳ್ಳಿ ಚೊಂಬು, ಪೂಜಾ ಸಾಮಗ್ರಿಗಳು, ಬೆಳ್ಳಿಯ ದೇವರ ಮಂಟಪಗಳು ದೊರೆಯುತ್ತವೆ. ವಿಜಯ್ ಸಿಲ್ವರ್ ಪ್ಯಾಲೇಸ್, ಸುಭಾಷ್ ಸ್ಕ್ವೇರ್, ದೇವಿಗೆರೆ ಸರ್ಕಲ್, ಹಾಸನ. ಕಾಂಟ್ಯಾಕ್ಟ್ 9060133333. ಗೋಮತಿ ಕಲ್ಯಾಣ ಮಂಟಪ 14 ವಸಂತಗಳನ್ನು ಪೂರೈಸಿ 15ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುತ್ತಿರುವ ನಮ್ಮ ಗೋಮತಿ ಕಲ್ಯಾಣ ಮಂಟಪವನ್ನ ಹೊಚ್ಚ ಹೊಸ ರೂಪದಲ್ಲಿ ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದ್ದೇವೆ. ಅತ್ಯಾಧುನಿಕವಾಗಿ ನವೀಕರಣಗೊಂಡ ಕಲ್ಯಾಣ ಮಂಟಪದಲ್ಲಿ 1200 ಜನರು ಕೂರಬಹುದಾದಂತಹ ಬ್ಯಾಂಕ್ವೆಟ್ ಹಾಲ್ ಹಾಗೂ 700 ಜನರು ಊಟ ಮಾಡಬಹುದಾದ ಡೈನಿಂಗ್ ಹಾಲ್ ಇದ್ದು, ಮದುವೆ, ಬೀಗರ ಔತಣ, ನಾಮಕರಣ ಮತ್ತು ಎಲ್ಲ ಶುಭ ಸಮಾರಂಭಗಳಿಗೆ ಸಸ್ಯಾಹಾರಿ ಮತ್ತು ಮಾಂಸಾಹಾರಿ ಔತಣಗಳಿಗೆ ಹಾಲ್ ಅನ್ನ ನೀಡಲಾಗುತ್ತದೆ. 4 ಎಕರೆಗೂ ಅಧಿಕ ಜಾಗದಲ್ಲಿ ವಾಹನಗಳಿಗೆ ಉತ್ತಮವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಲಭ್ಯವಿದೆ. ನಿಮ್ಮ ಕುಟುಂಬದ ಸುಂದರ ಕಾರ್ಯಕ್ರಮಗಳನ್ನ ಅತ್ಯುತ್ತಮ ಕ್ಷಣಗಳನ್ನಾಗಿ ಮಾರ್ಪಾಡಾಗಿಸಲು ಒಂದು ಒಳ್ಳೆಯ ಜಾಗ, ಅದುವೇ ನಮ್ಮ ಗೋಮತಿ ಕಲ್ಯಾಣ ಮಂಟಪ. ಗೋಮತಿ ಕಲ್ಯಾಣ ಮಂಟಪ, ಕೋಟ್ ಹೊಸ ಬಸ್ ನಿಲ್ದಾಣದ ಹತ್ತಿರ, ಚನ್ನಪಟ್ಟಣ ಬಡಾವಣೆ, ಹೊಳೆನರಸೀಪುರ ರಸ್ತೆ, ಹಾಸನ. ಬುಕಿಂಗ್ ಹಾಗೂ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9484827261 ಮತ್ತು 8970568666. ಮತ್ತೊಮ್ಮೆ ವಾರ್ತೆಗಳಿಗೆ ಸ್ವಾಗತ. ಹಾಸನ ಜಿಲ್ಲೆಯಲ್ಲಿ ಪ್ರವಾಸೋದ್ಯಮಕ್ಕೆ ಹೊಸ ಚೈತನ್ಯ ತುಂಬುವ ಮಹತ್ವಾಕಾಂಕ್ಷಿ ಯೋಜನೆಗೆ ಗೌರೂರಿನಲ್ಲಿರುವ ಹೇಮಾವತಿ ಅಣೆಕಟ್ಟಿನ 530 ಎಕರೆ ಪಾಳು ಪ್ರದೇಶದಲ್ಲಿ ಹೇಮಾವತಿ ಬೃಂದಾವನ ನಿರ್ಮಿಸಲು ಸರ್ಕಾರದಿಂದ 200 ಕೋಟಿ ಅನುದಾನ ನೀಡುವಂತೆ ಸರ್ಕಾರಕ್ಕೆ ಗೊರೂರು ಹೇಮಾವತಿ ಬೃಂದಾವನ ನಿರ್ಮಾಣ ಹೋರಾಟ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಮಿತಿ ಗೌರವಾಧ್ಯಕ್ಷ ಜಿಆರ್ ಹೇಮರಾಜು ಮನವಿ ಮಾಡಿದರು. ಹಾಸನ ಜಿಲ್ಲೆಯಲ್ಲಿ ಗೊರೂರು ಒಂದು ಪ್ರೇಕ್ಷಣೀಯ ಕೇಂದ್ರ ಬಿಂದು ಸ್ಥಳ. ಇಲ್ಲಿ ಸಾವಿರಾರು ಎಕರೆಗಳನ್ನ ರೈತರು ಭೂಮಿ ಕಳ್ಕೊಂಡು ಹೇಮಾವತಿ ನದಿಗೆ ಅಡ್ಡಲಾಗಿ ಅಣೆಕಟ್ಟನ್ನು ನಿರ್ಮಾಣ ಮಾಡಿ 60 ವರ್ಷಗಳಾಗಿದೆ. ಆ ನಿರ್ಮಾಣ ಜಾಗಕ್ಕೆ 750 ಎಕರೆ ಭೂಮಿಯನ್ನು ರೈತರಿಂದ ಪಡ್ಕೊಂಡಂಥ ಸರ್ಕಾರಗಳು ಇದುವರೆಗೆ 530 ಎಕರೆ ಜಾಗ ಹೇಮಾವತಿಯ ಅಣೆಕಟ್ಟೆ ಮುಂಭಾಗದಲ್ಲಿ ಖಾಲಿ ಉಳ್ಕೊಂಡಿದೆ. ನಮ್ಮ ಬೇಡಿಕೆ ಏನಪ್ಪ ಅಂತ ಅಂದರೆ, ಇಲ್ಲಿವರೆಗೂ ಭಾಳಷ್ಟು ಸರ್ಕಾರಗಳು ಆಡಳಿತ ಆಳ್ಕೊಂಡು ಬಂದಿದ್ದಾರೆ. ಆದರೆ ಗೊರೂರಿನ ಹಾಸನ ಜಿಲ್ಲೆಯ ಹೇಮಾವತಿ ಅಣೆಕಟ್ಟೆ ತಾಣವನ್ನು KRS ಮಾದರಿ ಬೃಂದಾವನವನ್ನು ಮಾಡಿ ಅಂತ ಹೇಳಿ ಭಾಳಷ್ಟು ಸಲ, ಒಂದು 4-5 ಸಲ ನಾವು ಪ್ರೆಸ್ ಮೀಟು ಮಾಡಿದ್ದೀವಿ, ಸ್ಟ್ರೈಕು ಮಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು, ಈಗ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವರ ಕಚೇರಿಗೂ ಕೂಡ ಹೋಗಿ ಮನವಿಯನ್ನು ತಲುಪಿಸಿದ್ವಿ. ಆದರೂ ಕೂಡ ಇದುವರೆಗೆ ಏನೂ ಉಪಯೋಗ ಆಗಿಲ್ಲ. ಗೊರೂರು ಡ್ಯಾಮನ್ನು ಹೊಂದಿ ಈ ಕರ್ನಾಟಕದ ಕೋಟ್ಯಾಂತರ ರೈತರಿಗೆ ಅನ್ನವನ್ನು ಕೊಡುವಂಥ ನೀರನ್ನು ಕೊಡ್ತಾ ಇದ್ದು, ಅಲ್ಲಿಯ ಗೊರೂರಿನ ಮೂಲ ನಿವಾಸಿಗಳಿಗೆ ಭಾಳ ತೊಂದರೆ ಆಗಿದೆ. ಯಾವುದೇ ಗ್ರಾಮಾಭಿವೃದ್ಧಿ ಆಗದೆ, ಅಂಗಡಿ ಮುಂಗಟ್ಟುಗಳು ಬರದೆ, ಏನೋ ಒಂದು ರೀತಿ ಪಾಳು ಬಿದ್ದ ರೀತಿ ಕಾಣಿಸ್ತಾ ಇದೆ. ಆದ್ದರಿಂದ ಹಾಸನಕ್ಕೆ ಆಗಮಿಸ್ತಕ್ಕಂಥ
ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಲ್ಲಿ ನಮ್ಮೆಲ್ಲ ಒಕ್ಕಲಿನ ಮನವಿ ಏನು ಅಂತಂದರೆ, ಗೊರೂರಿನ ಅಣೆಕಟ್ಟು ಭಾಗದಲ್ಲಿ ಉಳಿದಿರ್ತಕ್ಕಂಥ 230 ಎಕರೆ ಜಾಗದಲ್ಲಿ ಹೇಮಾವತಿ ಬೃಂದಾವನ ನಿರ್ಮಾಣ ಮಾಡಿಕೊಡ್ಬೇಕು. ಅಲ್ಲಿಯ ಸೌಂದರ್ಯವನ್ನು ಹೆಚ್ಚಿಸಬೇಕು. ಅದು ಕೂಡ ಈ ಜಿಲ್ಲೆಯಲ್ಲಿ ಒಂದು ಕೇಂದ್ರ ಬಿಂದು ಪ್ರದೇಶ, ಕಡೆಗಣಿಸಬಾರ್ದು. ನೀವಾದರೂ ಕೂಡ ತಮ್ಮ ಅಧಿಕಾರಾವಧಿಯಲ್ಲಿ ಈ ಕೆಲಸ ಮಾಡಿಕೊಡ್ಬೇಕಂತೇಳಿ ನಿಮ್ಮಲ್ಲಿ ನಾವೆಲ್ಲರೂ ಕೂಡ ಕಳಕಳಿ ಮನವಿಯನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ನಾವು ಇದೊಂದೇ ವಿಚಾರ ಕೇಳ್ತಾ ಇದ್ದೀವಿ. ಈ ವಿಚಾರವನ್ನು ಭಾಳ ವರ್ಷಗಳಿಂದ ಕೇಳ್ಕೊಂಬಂದಿದ್ದೀವಿ, ಹೋರಾಟ ಮಾಡ್ತಾಯಿದ್ದೀವಿ. ಇದಕ್ಕೆ ಮಾನ್ಯತೆ ನೀಡಿ ತಾತ್ಕಾಲಿಕವಾಗಿ ಒಂದು 200-300 ಕೋಟಿ ಅನುದಾನವನ್ನು ಕೊಟ್ಟು ಕೆಲಸನ ಆದಷ್ಟು ಬೇಗ ಪ್ರಾರಂಭ ಮಾಡಿಸ್ಕೊಡ್ಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡಿ. ಪತ್ರಿಕಾಗೋಷ್ಠಿಯಲ್ಲಿ ಗೊರೂರು ಹೇಮಾವತಿ ಬೃಂದಾವನ ನಿರ್ಮಾಣ ಹೋರಾಟ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಸಮಿತಿ ಅಧ್ಯಕ್ಷ ನಿಂಗರಾಜು, ಉಪಾಧ್ಯಕ್ಷ ಮಲ್ಲೇಶ್, ಆನಂದ್, ಜಯಂತ್ ಇತರರು ಉಪಸ್ಥಿತರಿದ್ದರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ವತಿಯಿಂದ ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಮತ್ತು ಜ್ಞಾನ ವಿಕಾಸ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು. ಪಟ್ಟಣದ ಶ್ರೀ ಚನ್ನಕೇಶವ ಸ್ವಾಮಿ ದಾಸೋಹ ಭವನದಲ್ಲಿ ಏರ್ಪಡಿಸಲಾಗಿದ್ದ ಕಾರ್ಯಕ್ರಮವನ್ನು ಶಾಸಕ ಎಚ್.ಕೆ. ಸುರೇಶ್ ಸೇರಿದಂತೆ ಗಣ್ಯರು ಉದ್ಘಾಟನೆ ನಡೆಸಿದರು. ಈ ವೇಳೆ ಮಾತನಾಡಿದ ಶಾಸಕ ಎಚ್.ಕೆ. ಸುರೇಶ್, ಪರಮಪೂಜ್ಯ ರಾಜಶ್ರೀ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಹಾಗೂ ಮಾತೃಶ್ರೀ ಡಾಕ್ಟರ್ ಹೇಮಾವತಿ ಹೆಗ್ಗಡೆ ಇವರ ಮಾರ್ಗದರ್ಶನದಲ್ಲಿ ನಡೆಯುತ್ತಿರುವ ಈ ಯೋಜನೆ ಗ್ರಾಮಗಳನ್ನು ಸ್ವಾವಲಂಬಿ ಮಾಡುವ ದಾರಿಯಲ್ಲಿ ದೇಶಕ್ಕೆ ಮಾದರಿಯಾಗಿದೆ. ಬೇಲೂರು ತಾಲೂಕಿನಲ್ಲಿ ಬಿಸಿ ಟ್ರಸ್ಟ್ ಮಾಡಿದ ಕೆಲಸಗಳು ಮಾದರಿಯಾಗಿವೆ. ಹೆಚ್ಚಿನ ಮಹಿಳೆಯರು, ಯುವಕರು ಹಾಗೂ ರೈತರು ಈ ಯೋಜನೆಯಡಿ ಸಿಗುವ ಅವಕಾಶಗಳನ್ನು ಬಳಸಿಕೊಳ್ಳಬೇಕು ಎಂದು ಹೇಳಿದರು. ಜ್ಞಾನ ದಾಸೋಹವನ್ನು ಕೊಡ್ತಾರಲ್ಲ, ಇದು 100 ವರ್ಷ ಬದುಕಿದ್ರು ಸಹ ಅದಿರುತ್ತೆ. ಮುಂದಿನ ಪೀಳಿಗೆಗೂ ಅದು ನಾಂದಿ ಆಗುತ್ತೆ. ನೀವು 100 ಜನ ಕೇಳ್ತೀರಾ, ನಿಮ್ಗೆ ವಿಚಾರಗೋಷ್ಠಿಯನ್ನು ಯಾವ ಹುಡುಕೊಳ್ಬಹುದು, ಆದ್ರೆ ನಿಮ್ಮಿಂದ ಬಾಯಿಯಿಂದ ಬಾಯಿಗೆ ಮೌತ್ ಟು ಮೌತ್ ಪಬ್ಲಿಸಿಟಿ ಆಗುತ್ತಲ್ಲ, ಇದು ನಿಜವಾಗ್ಲೂ ಸಹ ಸ್ತ್ರೀಯರ ಆತ್ಮಸ್ಥೈರ್ಯವನ್ನು ತುಂಬಿಸ್ತಕ್ಕಂಥ, ಸಮಾಜದಲ್ಲಿ ಗೌರವವನ್ನು ಕಾಪಾಡ್ತಕ್ಕಂಥ ಇವತ್ತು ಆ ಶಕ್ತಿ ಆಗ್ತಾ ಇದೆ. ಇದ್ರ ಜೊತೆಯಲ್ಲಿ ಇವತ್ತು ನೀವು ಸಾಮಾಜಿಕವಾಗಿ, ಆರ್ಥಿಕವಾಗಿ ಇನ್ನೊಂದು ಅಂಶ ಇದೆ, ರಾಜಕೀಯವಾಗಿ. ಬಹುಶಃ ಇವತ್ತು ಈ ದೇಶದ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಹಿಳೆಯರಿಗೆ 33% ರಾಜಕೀಯದ ಸವಲತ್ತನ್ನು ಕೊಡಬೇಕು ಅಂತಕ್ಕಂಥ ದೂರದೃಷ್ಟಿಯನ್ನ ಇಟ್ಕೊಂಡು ಅದರ ಪರವಾಗಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಆರ್ಥಿಕವಾಗಿ, ಸಾಮಾಜಿಕವಾಗಿ, ರಾಜಕೀಯವಾಗೂ ಸಹ ಮಹಿಳೆಯರು ಮುಂದೆ ಬರಬೇಕು ಅಂತಕ್ಕಂಥ ಉದ್ದೇಶವನ್ನ ಇಟ್ಕೊಂಡು ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರು ಕೆಲಸವನ್ನ ಮಾಡ್ತಾರೆ. ಕಾರ್ಯಕ್ರಮದಲ್ಲಿ ಪುರಸಭೆ ಅಧ್ಯಕ್ಷೆ ಉಷಾ ಸತೀಶ್, ಸುರೇಶ್ ಮೊಯ್ಲಿ, ಕೆ ಸುರೇಶ್, ಮಂಜುಳಾ ಸೇರಿದಂತೆ ಸಂಘದ ಮಹಿಳೆಯರು ಹಾಜರಿದ್ದರು. ಚನ್ನರಾಯಪಟ್ಟಣ ಹಾಗೂ ತಿಪಟೂರು ಮುಖ್ಯ ರಸ್ತೆಯಲ್ಲಿ ಬರುವ ಚನ್ನರಾಯಪಟ್ಟಣ ತಾಲೂಕು ಬಾಗೂರು ಹೋಬಳಿಯ ಕಾರೆಹಳ್ಳಿಯಿಂದ ಅಣತಿ ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆಗೆ ಅಭಿವೃದ್ಧಿಗೆ ಅಡ್ಡಿಪಡಿಸುತ್ತಿರುವವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಒತ್ತಾಯಿಸಿ ಕಾರೆಹಳ್ಳಿ ಗ್ರಾಮಸ್ಥರು ಪ್ರತಿಭಟನೆ ನಡೆಸಿದರು. ಕಳೆದ 3 ವರ್ಷಗಳ ಹಿಂದೆ ಚನ್ನರಾಯಪಟ್ಟಣ ತಿಪಟೂರು ಮುಖ್ಯ ರಸ್ತೆಯಿಂದ ಕಾರೆಹಳ್ಳಿ ಗ್ರಾಮದವರೆಗೆ ಸುಮಾರು 850 ಮೀಟರ್ ಉದ್ದ ರಸ್ತೆ ನಿರ್ಮಾಣಕ್ಕೆ ಸುಮಾರು 80 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆಯಾಗಿತ್ತು. ಆದರೆ ಈ ರಸ್ತೆಗೆ ಹೊಂದಿಕೊಂಡಿರುವಂತೆ ಸರ್ವೆ ನಂಬರ್ 49/147/4 ಜಮೀನಿನ ಮಾಲೀಕರು ರಸ್ತೆ ನಿರ್ಮಾಣಕ್ಕೆ ಅಡ್ಡಿಪಡಿಸಿ ರಸ್ತೆ ನಿರ್ಮಾಣವಾಗುತ್ತಿರುವ ಜಾಗಕ್ಕೆ ಪರಿಹಾರ ನೀಡುವಂತೆ ಹೈಕೋರ್ಟ್ ಮೆಟ್ಟಿಲೇರಿದ್ರು. ಈ ಬಗ್ಗೆ ಲೋಕೋಪಯೋಗಿ ಇಲಾಖೆ ವತಿಯಿಂದ ಕೋರ್ಟ್ಗೆ ಸಂಬಂಧಪಟ್ಟ ದಾಖಲೆಗಳನ್ನು ಸಲ್ಲಿಸಿ ರಸ್ತೆ ನಿರ್ಮಾಣಕ್ಕೆ ಈ ಹಿಂದೆ ಭೂ ಮಾಲೀಕರು ತಂದಿದ್ದ ತಡೆಯಾಜ್ಞೆಯನ್ನು ಕೋರ್ಟ್ ರದ್ದುಗೊಳಿಸಿ ರಸ್ತೆ ನಿರ್ಮಾಣಕ್ಕೆ ಅಡ್ಡಿಪಡಿಸದಂತೆ ಆದೇಶ ನೀಡಿತು. ಕಳೆದ 50 ವರ್ಷಗಳಿಂದಲೂ ಸರ್ಕಾರಿ ಖರಾಬು ರಸ್ತೆ ಇದ್ದು 4-5 ಬಾರಿ ಲೋಕೋಪಯೋಗಿ ಇಲಾಖೆ ವತಿಯಿಂದ ರಸ್ತೆ ಅಭಿವೃದ್ಧಿಗೊಳಿಸಲಾಗಿದೆ. ಆದರೂ ಉದ್ದೇಶಪೂರ್ವಕವಾಗಿ ಕೆಲವರು ತೊಂದರೆ ಕೊಡುತ್ತಿದ್ದಾರೆ. ಈ ಸಂದರ್ಭದಲ್ಲಿ ಮುಖಂಡರಾದ ಅಣತಿ ವೆಂಕಟೇಶ್, ಪಿಎಲ್ಡಿ ಬ್ಯಾಂಕ್ ನಿರ್ದೇಶಕ ಕೆಟಿ ನಟೇಶ್, ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಕೆ ಸತೀಶ್, ಮಾಜಿ ಅಧ್ಯಕ್ಷ ಬಸವಣ್ಣ, ಕೆಬಿಎಂ ಮಂಜುನಾಥ್, ಉಮಾನ್, ನ್ಯಾಯಬೆಲೆ ಅಂಗಡಿ ಜಗದೀಶ್, ಸಹ್ಯಾದ್ರಿ ಗೌಡ, ರಾಮೇಗೌಡ, ಪುನೀತ್, ಗೋಪಾಲ್, ಕೆವಿ ರಾಜಣ್ಣ, ಪುಟ್ಟಸ್ವಾಮಿ, ರಿಯಾನ್, ಬಾಳೆಕಾಯಿ ಕಾಂತರಾಜ್, ಬೈರೇಗೌಡ, ರಕ್ಷಿತ್, ದೇವರಾಜ್, ರತ್ನಮ್ಮ, ಸಣ್ಣತಾಯಮ್ಮ, ಶೀಲಾ, ಮಂಜುಳಮ್ಮ, ವೀಣಾ, ಪುಷ್ಪಲತಾ, ಗಿರಿಜಾ ಸೇರಿದಂತೆ ಇತರರು ಹಾಜರಿದ್ದರು. ಎಲ್ಲ ಮತ್ತೆ ಇಲ್ಲೆಲ್ಲ ವಾಸ ಮಾಡ್ತಕ್ಕ ಮನೆಗಳು ಸ್ಕೂಲ್ ಬಸ್ ಓಡಾಡುತ್ತೆ ಸರ್. ಈ 50 ಜನ ಮಕ್ಕಳು ಕೂರ್ಸ್ಕೊಂಡು ಚಿತ್ತೂರು ಚಂದ್ರಪಟ್ಟಣದಿಂದ ಬಂದು ಒಂದು 16 ಬಸ್ಗಳೆಲ್ಲ ಓಡಾಡ್ತವೆ. ಅಂತ ಬಸ್ಗೆ ಅಂತ ಒಂದು ತಿರುಗಾಟ ರಸ್ತೆ ಇವರು ಸ್ಟೇ ತಂದು ಭೀಕರಾಬಿರ ಅಂತ ರಸ್ತೆ ತಂದು ಸ್ಟೇ ತಂದು ಇವರು ಈ ಥರ ಜನಕ್ಕೆ ತೊಂದರೆ ಕೊಡ್ತಾವ್ರೆ. ಮುಂದಿನ ದಿನಗಳಲ್ಲಿ ಈ ಥರ ಆಗಬಾರ್ದು. ದಯವಿಟ್ಟು ಈ ಥರ ಎಷ್ಟೋ ಅವರು ಶಾಸಕರು ಕೂಡ ಅವರು ಮನವೊಲಿಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಅವರಿಗೂ ಕೂಡ ಇವರು ಯಾವುದೇ ರೀತಿಯಾದ ಒಂದು ಕೊಟ್ಟಿಲ್ಲ. ದಯಮಾಡಿ ಮುಂದಿನ ಈ ಥರ ಆಗ್ದಂಗೆ
ಇದು ಮೊದಲೆಲ್ಲ ನೋಡಿದೆಲ್ಲ ಚಿತ್ರೀಕರಣ ನಾವು ಹೈಕೋರ್ಟ್ಗೆಲ್ಲ ಕೊಟ್ಟಿದ್ದೀವಿ. ಇದು ಏನು ಇದು ಇದರಲ್ಲಿ ಏನಿದೆ ಅಂದರೆ RTCಲಿ ಬಿ ಖರಾಬಿದೆ, ಅಕಾರ ಬಂದಲ್ಲಿ ಬಿ ಖರಾಬಿದೆ, ಟಿಪ್ನಿ ಕಾಪಿ ಬಿ ಖರಾಬಿದೆ, RR ಇದು ಇಂಡಕ್ಸಲ್ಲಿ ಬಿ ಖರಾಬಿದೆ, ಇದೆಲ್ಲ ಪ್ರತಿಯೊಂದರಲ್ಲೂ ಈ ಬಿ ಖರಾಬಿದೆ. ಕಾರಹಳ್ಳಿ ನಕಾಶಿ ಏನು ಅವತ್ತು ಮಾಡಿದ್ದಾರೆ 1910ನೇ ಇಸ್ವಿಲಿ, ಅವತ್ತು ಇದು ರಸ್ತೆ ಇದು ಬಿ ಖರಾಬ್ ಅಂತಾಗಿ ಮೂರು ಮಾತ್ರ ನಮ್ಮೂರ ರಸ್ತೆ ಅಂತಿರೋದು. ಇದು ಒಂದು, ಮತ್ತು TC ರಸ್ತೆ ಮತ್ತು ಬೈರಾಪುರದ ಕಾರಹಳ್ಳಿ, ಇಷ್ಟೇ ರಸ್ತೆಗಳಿರೋದು. ಸರ್ 3 ವರ್ಷದಿಂದ ನಮಗೆ ತೊಂದರೆ ಆಗಿದೆ ಸರ್. ಹೈಕೋರ್ಟ್ಗೆಲ್ಲ ಹೋಗಿ ಅಲ್ಲೆಲ್ಲ ನಮ್ಮ ಏನು ಇಂಜಿನಿಯರ್ ಇದ್ದಾರೆ ಚಂದ್ರಶೇಖರ್ ಸರ್, ಅವರು ಸ್ವಲ್ಪ ದಿನ ಕೇಸ್ ಎಲ್ಲ ಅಟೆಂಡ್ ಮಾಡಿದ್ರು. ಅವರು ದಿನ ಓದಿಲ್ಲ, ಡಿಲೇ ಆಗಿದೆ ಸರ್. ಡಿಲೇ ಆದಮೇಲೆ ನಾವು ಏನು ಸಂಬಂಧಪಟ್ಟಿದ್ದೀವಿ ಸಾರ್ವಜನಿಕರು ಏನು ಸಂಬಂಧಪಟ್ಟಿದ್ದು ಹೈಕೋರ್ಟ್ಗೆ ಹೋಗಿ ಅಲ್ಲಿಂದ TA ಎಲ್ಲ ತೊಗೊಂಬಂದು ಸರ್ ಮಾಡೋಕ್ಕೆ ಅಂತ ಬಂದಾಗ ನಿನ್ನೆ ದಿನ ನಮ್ಗೆ ಅಡ್ಡಿಪಡಿಸಿದ್ವಿ ಸರ್. ಮಾಡೋಕ್ಕೆ ಕೊಟ್ಟು ನಮ್ಮ ಜಮೀನಿದೆ ನಾವು ಟ್ರಂಚ್ ಹೊಡಿಸ್ತೀವಿ ಅಂತ. ನಮಗೆ ಒಂದು ಮಳೆ ಬಂದಾಗ ಭಾರಿ ತೊಂದರೆ ಆಗಿದೆ ಸರ್. ಮಕ್ಕಳು ಓಡಾಡೋಕ್ಕೆ, ವಯಸ್ಸಾದವರು, ಒಂದು ಹಾಲು ಹಾಕೋರು, ಒಂದು ಸ್ಕೂಲ್ ಮಕ್ಕಳುಗಳು, ಒಂದು ಟೀಚರ್ಸ್ಗಳು ಭಾರಿ ತೊಂದರೆ ಆಗಿದೆ ಸರ್. ನಮಗೆ ನಮ್ಮ ಶಾಸಕರಾದ ಬಾಲಕೃಷ್ಣಣ್ಣ ಅವರು ನಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡಿ ಕಾರ್ಯಕರ್ತವಾಗಿ ರೋಡ್ನನ್ನು ಮಾಡ್ಕೊಡೋಕ್ಕೆ ಮುಂದೆ ಬಂದಿದ್ದಾರೆ ಸರ್. ಬೇಲೂರು ತಾಲೂಕು ಬ್ರಾಹ್ಮಣ ಮಹಾಸಭೆ, ಗಾಯತ್ರಿ ವಿವಿಧೋದ್ದೇಶ ಸಹಕಾರ ಸಂಘ, ವಿಪ್ರ ಮಹಿಳಾ ಒಕ್ಕೂಟ ವತಿಯಿಂದ ಪಟ್ಟಣದ ಶೃಂಗೇರಿ ಶಾರದಾ ಪೀಠ ಸಭಾಭವನದಲ್ಲಿ ಶೃಂಗೇರಿ ಮಠದ ಕಾರ್ಯದರ್ಶಿಯಾಗಿ ಸೇವೆ ಸಲ್ಲಿಸಿದ್ದ BR ಸುಬ್ರಹ್ಮಣ್ಯ ಅವರಿಗೆ ಶ್ರದ್ಧಾಂಜಲಿ ಸಭೆ ಏರ್ಪಡಿಸಲಾಗಿತ್ತು. ಕುಟುಂಬ ಸದಸ್ಯರು, ಬಂಧು ಮಿತ್ರರು, ಮಠದ ಸದಸ್ಯರು ಹಾಗೂ ಸಂಘ ಸಂಸ್ಥೆಗಳ ಗಣ್ಯರು ಭಾಗವಹಿಸಿ ಅಗಲಿದ ಸುಬ್ರಹ್ಮಣ್ಯ ಅವರ ಭಾವಚಿತ್ರಕ್ಕೆ ಪುಷ್ಪಾಂಜಲಿ ಅರ್ಪಿಸಿ ಸಂತಾಪ ಸೂಚಿಸಿದರು. ಈ ಸಂದರ್ಭದಲ್ಲಿ ವಿಜಯ ಕೇಶವ ನಾಗಭೂಷಣ್, ಅನಂತಮೂರ್ತಿ KR, ಮಂಜುನಾಥ್ KS, ರಾಘವೇಂದ್ರ, ವಿನುತಾ, ರವೀಂದ್ರ, ಶ್ರೀವತ್ಸ S, ವಟ್ಟು, ನಾಗರತ್ನ, ಅರುಣ್ ಕುಮಾರ್ ಹಾಜರಿದ್ದರು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಹಾಸನದಲ್ಲಿ ನಾಳೆ ಸರ್ಕಾರದ ಸೇವೆಗಳ ಸಮರ್ಪಣಾ ಸಮಾವೇಶ. ಸರ್ಕಾರಿ ಎಂಜಿನಿಯರಿಂಗ್ ಕಾಲೇಜಿನ ಕ್ರೀಡಾಂಗಣದಲ್ಲಿ ಕಾರ್ಯಕ್ರಮದ ಸಕಲ ಸಿದ್ಧತೆ ಅಧಿಕಾರಿಗಳ ಜೊತೆ ಪರಿಶೀಲಿಸಿದ ಉಸ್ತುವಾರಿ ಸಚಿವ ಕೃಷ್ಣ ಬೈರೇಗೌಡ. ರಾಜ್ಯದಲ್ಲಿ ಅಧಿಕಾರ ಹಸ್ತಾಂತರದ ಗದ್ದಲದ ನಡುವೆ ಸ್ಫೋಟಕ ಭವಿಷ್ಯ ನುಡಿದ ಕೋಡಿಮಠ ಶ್ರೀ. ಮಾಜಿ ಸಚಿವ ರೇವಣ್ಣ ಚಿಲ್ಲರೆ ಗಿರಾಕಿಯಂತೆ ವರ್ತಿಸುತ್ತಿದ್ದು ಇತ್ತೀಚೆಗೆ ಪೊಳ್ಳು ಆರೋಪ ಮಾಡುವುದನ್ನು ಕಲಿತಿದ್ದಾರೆ. ವಿಧಾನ ಪರಿಷತ್ ಮಾಜಿ ಸದಸ್ಯ MA ಗೋಪಾಲಸ್ವಾಮಿ ಹೇಳಿಕೆ. ಮಲೆನಾಡು ಶಿಕ್ಷಣ ಸಂಸ್ಥೆ ಗೊಂದಲಕ್ಕೆ ಬ್ರೇಕ್. ಆಡಳಿತ ಮಂಡಳಿ ಕಾರ್ಯಗಳಿಗೆ ಅಡ್ಡಿಪಡಿಸದಂತೆ ಕೋರ್ಟ್ ಆದೇಶ. ಮುಂದಿನ ವಾರ್ತಾ ಸಂಚಿಕೆಯಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ನಮಸ್ಕಾರ.